ಮಾಡ್ಬೇಕು ಅನ್ನುವಂತ ಮನಸ್ಥಿತಿ ಇದೆ ನೋಡ್ರಿ, ಅದು ಬಹಳ ಗ್ರೇಟ್ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಇನ್ನೊಂದು ಸಲ ನಾನು ಅಭಿನಂದನೆಗಳನ್ನ ತಿಳಿಸುತ್ತಾ, ಇದೀಗ ನೀವು ಯಾರೆಲ್ಲರೂ ರೆಡಿ ಆಗಿದ್ದೀರಿ, ಆಲ್ರೆಡಿ ನಾನ್ ರೆಡಿ ಆಗಿದ್ದೀನಿ ಅನ್ನೋರು ಮತ್ತೆ ನಿನ್ನೆ ತರ ಬೇಗನೆ ವಾಟ್ಸಪ್ ನ ಗ್ರೂಪಿಗೆ ಹೋಗಿ ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟು ಬರೋದಿದೆ. ಬೇಗ ಹೋಗ್ಬೇಕು, 10 ಸೆಕೆಂಡ್ ಅಲ್ಲಿ ಹೋಗೋದು, ಐ ಆಮ್ ರೆಡಿ ಅಂತೇಳಿ ಹೇಳಿ ವಾಪಸ್ ಬರೋದು. ಮತ್ತೊಂದು ನಿಮ್ಗೆ ಗೊತ್ತಿರ್ಲಿ, ಗ್ರೌಂಡ್ ರೂಲ್ಸ್ ಏನು ಅಂದ್ರ ವಿಡಿಯೋ ಕಂಪಲ್ಸರಿ ಆನ್ ಮಾಡಿಕ್ರಿ, ಮತ್ತೆ ನೋಟ್ಸ್ ಮಾಡ್ತಾ ಹೋಗ್ರಿ. ಅದ್ರ ಜೊತೆಗೆ ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ, ದೀಕ್ಷೆಯ ಒಂದಿಷ್ಟು ಮಾಹಿತಿಯನ್ನ ನಾನ್ ನಿಮ್ಗೆ ಹೇಳ್ತೀನಿ. ಬೇಗನೆ ನೀವು ಹೋಗ್ಬರ್ರಿ, ವಾಟ್ಸಪ್ ಕಡೆಗೆ ಹೋಗಿ ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಬರ್ರಿ. ಓಕೆ, ಎಸ್. ಮತ್ತೆ ಎಲ್ಲರೂ ವಿಡಿಯೋ ಆನ್ ಮಾಡಿದಿರಿ ಅಂತ ಹೇಳಿ ಅನ್ಕೊಂಡಿನಿ. ಎಸ್. ಆನಂತರ ಕಂಪನಿಗಳೆಲ್ಲ ಚೇಂಜ್ ಮಾಡ್ರಿ, ಓಪೋದವರು, ಒನ್ ಪ್ಲಸ್ನವರು. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಾವು ನಮ್ಮ ಹೆಸರನ್ನ ಗೌರವಿಸ್ಬೇಕು. ನಮ್ಮನ್ನ ನಾವು ಪ್ರೀತಿಸಿದಾಗ ಮಾತ್ರ ನಾವು ಈ ಜಗತ್ತಿಗೆ ಏನೋ ಒಂದ್ ಕೊಡ್ಲಿಕ್ಕೆ ಸಾಧ್ಯ ಅದ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಓಕೆನಾ? ಎಸ್. ಸೊ ಇವತ್ತಿನ ಒಂದಿಷ್ಟು ವಿಚಾರದ ಕಡೆಗೆ ನಾವು ಹೋಗೋಣ. ಮೊಟ್ಟ ಮೊದಲು ನಿಮ್ಮ ಡೈರಿಯನ್ನ ತೆಗೆದು, ಈ ಬೆರಳಿದೆ ನೋಡ್ರಿ, ಇದನ್ನ ನಿಮ್ಮ ಡೈರಿ ಮೇಲಿಟ್ಟು ಇದ್ರದ್ದು ಸ್ಟ್ರಕ್ಚರ್ ಅನ್ನ ಇಳಿಸ್ಬಿಡ್ರಿ. ನಾವು ಬಾಲ್ಯದಲ್ಲಿದ್ದಾಗ ಆಟ ಆಡ್ತಿದೀವಿ, ನೆನ್ಪಿದೆಯಲ್ಲ? ನೋಟ್ ಬುಕ್ ಮೇಲೆ ಹಿಂಗ್ ಕೈ ಇಟ್ಟು ಹಿಂಗೆಲ್ಲಾ ನಮ್ ಕೈಯನ್ನ ನಾವು ಇಳಿಸ್ತಿದೀವಿ. ಯಾರ್ಯಾರಿಗೆ ನೆನ್ಪಿದೆ? ಎಸ್. ಅದನ್ನ ಒಂದು ಸಲ ಡ್ರಾ ಮಾಡ್ರಿ ಬೇಗನೆ. ಎಸ್. ಅದಾದ ನಂತರ ಯಾರೆಲ್ಲರೂ ಇಳಿಸಿದ್ರಿ ನಿಮ್ಮ ಡೈರಿಯಲ್ಲಿ ಅವರೆಲ್ಲರೂ ಬರ್ಕೊಡ್ರಿ, ಅಪ್ಪನ ಹಾತ್ ಜಗನ್ನಾಥ್. ಅಂದ್ರ ನಮ್ಮ ಅಂಗೈಗಳಿವೆ ನೋಡ್ರಿ, ಅದು ಪರಾತ್ಪರ ಪರಮಾತ್ಮನ ಶಕ್ತಿಯಿಂದ ತುಂಬಿಕೊಂಡಿದೆ ಅಂತ ಅರ್ಥ. ನನ್ ಕೈ, ಅಪ್ನ ಹಾತ್ ಅಂದ್ರೆ ನನ್ನ ಕೈ ಏನಿದೆ ಜಗನ್ನಾಥನ ಶಕ್ತಿಯಿಂದ ತುಂಬಿದೆ ಅಂತ ಹೇಳಿ ಅರ್ಥ. ಸೊ ಹಾಗಾಗಿ ನಿನ್ನೆ ನಾವು ಬೇಸಿಕ್ ಅನ್ನ ಹೇಳುವಾಗ ನಮ್ಮ ಹಸ್ತದಲ್ಲಿ ಎಷ್ಟು ಬ್ರಹ್ಮಾಂಡದ ಶಕ್ತಿ ಇದೆ, ಅದು ಏನೆಲ್ಲವನ್ನ ಮಾಡುತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದ. ಇವತ್ತು ಬರ್ಕೊಡ್ರಿ, ನಮ್ಮ ಅಂಗೈನ ಬೆರಳುಗಳಿವೆ ನೋಡ್ರಿ, ಈ 5 ಬೆರಳುಗಳಲ್ಲಿ 5 ತತ್ವಗಳು ಕೆಲಸ ಮಾಡ್ತಾ ಇದೆ. 5 ಎಲಿಮೆಂಟ್ಸ್ ಅಂತ ಹೇಳಿ ಹೇಳ್ತೀವಿ ನೋಡ್ರಿ, ಅವುಗಳ ಮೂಲ ಬಟನ್ ಎಲ್ಲಿದೆ ಅಂದ್ರ ನಮ್ಮ ಅಂಗೈಗಳ ತುದಿ ಬೆರಳಿನಲ್ಲಿ, ಈ ಪ್ಲೇಸ್ ನಲ್ಲಿ ಆ ಎನರ್ಜಿಗಳು ವರ್ಕ್ ಆಗ್ತಾ ಇದೆ. ಹಾಗಾಗಿ ರೇಖೆ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಸೊ ಹಾಗಾಗಿ ಈಗ ಯಾವ ಬೆರಳಲ್ಲಿ ಯಾವ ತತ್ವ ಇದೆ ಅಂತ ಹೇಳಿ ಒಂದೊಂದಾಗಿ ಬರ್ಕೊಡ್ರಿ. ಹೆಬ್ಬೆರಳಿನ ಸ್ಟ್ರಕ್ಚರ್ ಇದೆ ನೋಡ್ರಿ, ಹೆಬ್ಬೆರಳಿನ ಪಿಕ್ಚರ್ ಇಳಿಸಿದ್ರಲ್ಲ ಹಿಂಗ್ ಮಾಡಿ, ಆ ಹೆಬ್ಬೆರಳಿದೆ ನೋಡ್ರಿ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಮತ್ತೆ ಇವತ್ತು ಟಾಪಿಕ್ ಬಹಳ ದೊಡ್ಡದಿದೆ, ಸ್ವಲ್ಪ ನೀವು ಸ್ಪೀಡ್ ಆಗಿ ನನ್ ಜೊತೆಗೆ. ನೀವು ಸ್ಲೋ ಆದ್ರೆ ನಾನು ಇನ್ನೂ ಸ್ಲೋ ಆಗ್ತೀನಿ, ಮತ್ತೆ ಪೂರ್ತಿ ಟಾಪಿಕ್ ಮುಗಿಯೋದಿಲ್ಲ, ಮತ್ತೆ ನಿಮ್ಗೂ ಕಷ್ಟ ಆಗುತ್ತೆ, ನನ್ಗೂ ಮತ್ತೆ ಸಮಯ ಮ್ಯಾನೇಜ್ ಮಾಡೋದು ಆಗುದಿಲ್ಲ. ಓಕೆನಾ? ಎಸ್. ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನಲ್ಲಿ ಏನ್ ಬರಿಬೇಕು? ಅಗ್ನಿ ತತ್ವ. ಈ ಬೆರಳಲ್ಲಿ ಯಾವ ತತ್ವ ಆಕ್ಟಿವೇಟ್ ಇದೆ ಅಂದ್ರ ಅಗ್ನಿ ತತ್ವ ಇಲ್ಲಿ ಆಕ್ಟಿವೇಟ್ ಇದೆ, ಇಲ್ಲಿ ಕಾರ್ಯ ಮಾಡುತ್ತೆ. ಅದ್ರ ನಂತರ ಇದು ತೋರ್ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ತೋರ್ ಬೆರಳು ಅಂದ್ರೆ ಫಸ್ಟ್ ಬೆರಳು. ತೋರ್ ಬೆರಳಲ್ಲಿ ಬರೀರಿ ವಾಯು ತತ್ವ. ತೋರ್ ಬೆರಳಲ್ಲಿ ಯಾವ ತತ್ವ ಇದೆ? ವಾಯು ತತ್ವ, ಏರ್ ಎಲಿಮೆಂಟ್. ಎಸ್. ಅದ್ರ ನಂತರ ನಡು ಬೆರಳು ಬರುತ್ತೆ ನೋಡ್ರಿ, ಎಲ್ಲದಕ್ಕಿಂತ ದೊಡ್ಡ ಬೆರಳು, ಅಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಸ್ಪೇಸ್ ಎಲಿಮೆಂಟ್. ಅದ್ರ ನಂತರ ಉಂಗುರ ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್, ಉಂಗುರ ಬೆರಳಿಗೆ. ಅದ್ರ ನಂತರ ಕೊನೆಗೆ ಸಣ್ಣ ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ಜಲ ತತ್ವ. ಎಸ್. ಸೊ ಹಾಗೆ ನಿಮ್ಗೆ ಪ್ರತಿಯೊಬ್ಬರಿಗೂ ಸಮೇತ ಒಂದು ಗೊತ್ತಿರುವಂತ ವಿಷಯ, ಅಥವಾ ಎಲ್ಲರಿಗೂ 1ನೇ 2ನೇ ಕ್ಲಾಸಿನ ಮಕ್ಕಳಿಗೂ ಗೊತ್ತಿರುತ್ತೆ, ಏನು ಅಂದ್ರೆ ನಮ್ಮ ಶರೀರ ಇದೆ ನೋಡ್ರಿ, ಅದು ಪಂಚಭೂತಗಳಿಂದ ನಿರ್ಮಾಣ ಆಗಿದ್ದು. ಎಲ್ಲರಿಗೂ ಗೊತ್ತಲ್ಲ? ಪಂಚಭೂತ ಬಿಟ್ಟು 6ನೇ ಭೂತ ಯಾವುದು ಇಲ್ಲ ಅಂತ ಹೇಳಿ ನನ್ಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ.
ಈ 5 ತತ್ವಗಳು, ಈ 5 ಮಹಾತತ್ವಗಳ ಮೂಲ ಎನರ್ಜಿ ಎಲ್ಲಿಂದ ನಮ್ಗೆ ಕನೆಕ್ಟ್ ಆಗುತ್ತೆ ಅಂದ್ರ ಅದು ಅಂಗೈಗಳಿಂದ ಕನೆಕ್ಟ್ ಆಗುತ್ತೆ ಅಂತ ಈ ಹಿಂದಿನಿಂದ ನಡೆದುಕೊಂಡು ಬಂದಿರೋದು. ಹಾಗಾಗಿ ನಾವು ಆಶೀರ್ವಾದ ಕೊಡೋದು, ಈ ಗುರು ಹಿರಿಯರಿಗೆ ನಾವು ನಮಸ್ಕಾರ ಮಾಡಿದಾಗ ಅವ್ರ ಆಶೀರ್ವಾದ ಮಾಡೋದು ಕೈಯಿಂದನೇ ಮಾಡ್ತಾರೆ ಹಿಂದಿನ. ಈಗ ನಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇದೆ, ಆತ್ಮದಿಂದ ಹಿಂಗ್ ಮಾಡ್ಬೋದಿತ್ತಲ್ಲ, ಎನರ್ಜಿ ಇಲ್ಲಿಂದ ಬರುತ್ತೆ ಅಂದ್ರೆ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲಿ ಎನರ್ಜಿಯ ಮೇನ್ ಬಟನ್ಸ್ ಇವೆ ಅಂದ್ರ ನಮ್ಮ ಅಂಗೈಯಲ್ಲಿದೆ. ಹಾಗಾಗಿ ನಮ್ಮ ಅಂಗೈ ಇದೆ ನೋಡ್ರಿ, ಅದು ಬ್ರಹ್ಮಾಂಡದೊಂದಿಗೆ ಬಹಳ ಬೇಗ ಕನೆಕ್ಟ್ ಆಗುವಂತ ಒಂದು ಶಕ್ತಿ ಇದೆ ನೋಡ್ರಿ, ಇದ್ರಲ್ಲಿದೆ. ಹಾಗಾಗಿ ರೇಖಿ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಬರ್ಕೊಡ್ರಿ, ರೇಖಿ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ. ಎಸ್. ಸೊ ಈಗ ನಮ್ಮ ಅಂಗೈಯಲ್ಲಿ ಯಾವ ರೀತಿ ಹರಿಯುತ್ತೆ ಅನ್ನುವಂಥದ್ದನ್ನ ಪ್ರಾಕ್ಟಿಕಲ್ ಮಾಡೋಣ. ಎಲ್ಲರೂ 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತಗೊಂಡ್ ಬರ್ರಿ, ಮತ್ತೆ ನೇರವಾಗಿ ಕುಳಿತುಕೊಡ್ರಿ. ಮತ್ತೆ ನಿನ್ನೆ ನಾವು ದೀಪ ಮತ್ತು ನೀರನ್ನ ನಿಮ್ ಹತ್ರ ಇಟ್ಕೊಡ್ರಿ ಅಂತೇಳಿ ಹೇಳಿದ್ದ. ಯಾರ್ಯಾರು ಇಟ್ಕೊಂಡಿದ್ರಿ ಹೇಳ್ರಿ ಇಮಾನ್ದಾರಿಲಿ. ಬೀದರ್ ಭಾಷೆ ಖರೆ ಖರೆ ಯಾರ್ಯಾರು ಇಟ್ಕೊಂಡಿರಿ? ನೀರು ದೀಪ ಎಲ್ಲ ಹೇಳಿದ್ದೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಯಾರ್ಯಾರಿದ್ರಿ ಅವರೆಲ್ಲ ತಗೊಂಡಿರ್ತ್ರಿ. ಆಮೇಲೆ ಹಿಂಗೆ ಗಾಳ್ಯಾಗ ಬಂದಿರ್ತ್ರಿ ಕೆಲವ್ರು. ಇಡೀ ದಿನ ನಿಮ್ಗೂ ಮಾಡಿ ಮಾಡಿ ಸಾಕಾಗುತ್ತೆ, ಯಾವ್ದೋ ಲಿಂಕ್ ಬರುತ್ತೆ, ಏನೋ ಫ್ರೀ ಇದೆ ಬರೋಣ ಅಂತ ಬಂದಿರ್ತ್ರಿ. ನನ್ಗೂ ಗೊತ್ತಿದೆ, ಇವೆಲ್ಲ ನೋಡ್ತಾನೆ ಬಂದಿವಿ ನಾವು. ಆದ್ರೆ ಯಾವಾಗ್ಲೂ ನೆನ್ಪಿಟ್ರಿ, ಬರ್ಕೊಡ್ರಿ. ನಾವು ದೀಪ ಮತ್ತು ನೀರು ನಿಮ್ ಎದುರಿಗೆ ಯಾಕೆ ಇಟ್ಕೊಡ್ರಿ ಅಂತ ಹೇಳ್ತೀವಂದ್ರ, ನಮ್ಮ ಶರೀರದಲ್ಲಿ ಇಚ್ಛಾಶಕ್ತಿಗಳನ್ನ ಪೂರೈಸುವಂತ 2 ತತ್ವಗಳಿವೆ. ಅದು ಒಂದು ಜಲ ತತ್ವ, ಒಂದು ಅಗ್ನಿ ತತ್ವ. ಹಾಗಾಗಿ ನೀವು ಯಾವ ಸಂಕಲ್ಪವನ್ನ ಇಟ್ಕೊಂಡು ಕ್ಲಾಸ್ ಮಾಡ್ತೀರಿ ನೋಡ್ರಿ, ಅವು ನಿಮ್ಗೆ ಎನರ್ಜಿ ಕೊಡುತ್ತೆ 2 ತತ್ವ. ಸೊ ಹಾಗಾಗಿ ಯಾವಾಗ್ಲೂ ಯಾವ್ದೇ ಮೆಡಿಟೇಷನ್ ಮಾಡ್ರಿ, ನಂದಂತ ಬಿಡ್ರಿ, ಬೇರೆಯವ್ರು ಯಾರ್ದು ಮಾಡ್ತಾ ಇದ್ರಿ, ಸ್ಪೆಷಲಿ ಯಾವ್ದಾದ್ರು ಸೆಷನ್ ಮಾಡ್ತಾ ಇದ್ದೀರಿ ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ದೀರಿ ಅಂದ್ರ ಆ ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ದೀಪ ಮತ್ತು ನೀರಿದೆ ನೋಡ್ರಿ, ಕಂಪಲ್ಸರಿ ಇಟ್ಕೊಡ್ರಿ. ನನ್ನ ಹತ್ರನೂ ಇದೆ ನೋಡ್ರಿ, ನನ್ಗೆ ತೋರ್ಸ್ರಿ ಯಾರ್ಯಾರು ಇಟ್ಕೊಂಡಿರಿ. ದೀಪ ನೀರ್ ನಿಮ್ ಹತ್ರ ಇದೆ? ಹಾ, ನಮ್ದು ಇಲ್ಲಿ ಓಪೋ ಮೇಡಮ್ ಇದ್ದಿದ್ದಾರೆ. ಬಟ್ ಕಂಪನಿದವ್ರು ಇಟ್ಕೋತಾರ ನೋಡ್ರಿ, ಕಂಪನಿದವ್ರು ಕರೆಕ್ಟ್ ಕೆಲಸ ಇದೆ. ಎಲ್ಲಾರು ಯಾರ್ಯಾರು ಓಪೋ ಇದ್ದಾರೆ ಎಲ್ಲ ಇದಾರೆ ನೋಡ್ರಿ, ಅವ್ರ ಹತ್ರ ಎಲ್ಲ ನೀರು ದೀಪ ಎಲ್ಲ ಕಾಣ್ತಾ ಇದೆ. ಓಕೆನಾ? ಎಸ್. ಯಾವಾಗ್ಲೂ ನೆನ್ಪಿಡ್ರಿ, ಇದು ನೆನ್ಪಿಟ್ಕೋರಿ, ಈ ಒಂದು ಕೆಲಸವನ್ನ ನಾವು ಮಾಡೋಣ. ಓಕೆನಾ? ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ, 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬರ್ರಿ. ಮತ್ತೆ ಕ್ಲಾಸ್ ಮಾಡುವಾಗ ಯಾರ್ಯಾರು ಚಾ ಕುಡಿತಾ ಇದ್ದೀರಿ, ಏನೇನೋ ತಿಂತಾ ಇದ್ದೀರಿ, ಬೀದರ್ಗ್ ನೀವು ಪಾರ್ಸಲ್ ಕಳಿಸ್ಬೇಕು. ಇಲ್ಲಿ ನೋಡ್ತಾ ಕುಂತ್ರ ನಮ್ಗೆ ಹೆಂಗಾಗುತ್ತೆ ಹೇಳ್ರಿ? ಹಂಗಾಗದಿಲ್ಲದು, ತಿಳಿತಾ? ಹಾ. ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ, 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. 2 ಕಣ್ಣನ್ನ ನಿಧಾನವಾಗಿ ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತಾ, ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸಿ 3 ಸಲ ಓಂಕಾರವನ್ನ ಹೇಳಿ. ಓಂ. 2 ಕೈಗಳನ್ನ ಜೋರಾಗಿ ಉಜ್ಜಿಕೊಡ್ರಿ. ನಿಧಾನಕ್ಕೆ ಕಣ್ತೆರೆಯುತ್ತಾ 1 to 10 ವರೆಗೆ ಎಣಿಕೆ ಮಾಡ್ರಿ. 1 2 3 4 5 6 7 8 9 10. ಎಸ್. ಈಗ ನಿಮ್ಮ 2 ಕೈಗಳನ್ನ ಒಂದರ ಎದುರಿಗೆ ಒಂದ್ ತಗೋಡ್ರಿ, ಟಚ್ ಮಾಡ್ಬೇಡ್ರಿ, ಬಟ್ ಹಿಂಗ್ ತಗೋರಿ, ನಿಧಾನಕ್ಕೆ ಸಮೀಪಕ್ಕೆ ತಗೋರಿ. ಸುಜಾತ. ಎಸ್. 2 ಕೈಗಳ ಮಧ್ಯದಲ್ಲಿ ಒಂದು ಶಕ್ತಿಯ ವೈಬ್ರೇಷನ್ ಇರೋದು ಗೊತ್ತಾಗ್ತಾ ಇದೆ ನಿಮ್ಗೆ? 2 ಎಳಿತಾ ಇರೋದು ಇರುವೆ ತರ. ಯಾರ್ಯಾರಿಗೆ ಗೊತ್ತಾಗ್ತಾ ಇದೆ ಬರೀ ತಲೆ ಅಲ್ಲಾಡಿಸ್ರಿ.
ಕೈ ಅಲ್ಗಾಡಿಸ್ಬೇಡ್ರಿ. ಎಸ್, ಅದನ್ನ ನಿಧಾನಕ್ಕೆ ಸ್ವಲ್ಪ ದೂರ ತಗೊಂಡ್ ಬರ್ರಿ. ನಿಧಾನಕ್ಕೆ. ಇನ್ನೊಂದ್ ಸ್ವಲ್ಪ ದೂರ, ಇನ್ನೊಂದ್ ಸ್ವಲ್ಪ ದೂರ. ಹಾಗೆ. ಮತ್ತೆ ನಿಮ್ಮ ಮೊಳಕೈಗಳು ಸಡಿಲ ಇಡ್ರಿ. ಅದನ್ನ ಬಿಗಿಯಾಗಿ ಹಿಡಿಬೇಡಿ, ಸ್ವಲ್ಪ ಸಡಿಲಿರ್ಲಿ. ಎಲ್ಲಿ ತನಕ ನಿಮ್ಗೆ ವೈಬ್ರೇಷನ್ ಅನಿಸುತ್ತೆ ನೋಡ್ರಿ, ಅಲ್ಲಿ ತನಕ ಕೈಗಳನ್ನ ದೂರ ತಗೊಂಡ್ ಬರ್ರಿ. ಆನಂತರ ಎಲ್ಲಿ ನಿಮ್ಗೆ ಎನರ್ಜಿ ಕಡಿಮೆ ಆಗಿದೆ, ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅನಿಸುತ್ತೆ ನೋಡ್ರಿ, ಮತ್ತೆ ನಿಧಾನಕ್ಕೆ ಕೈಗಳನ್ನ ಸಮೀಪಕ್ಕೆ ತಗೊಂಡ್ ಬರ್ರಿ. ಈಗ ನೀವು ಗಮನಿಸ್ರಿ, ನೀವು ಸಮೀಪಕ್ಕೆ ತರ್ತಾ ಇಲ್ಲ, ಅವು ಎರಡು ತನ್ನಿಂದ ತಾನೇ ಸಮೀಪ ಬರ್ತಾ ಇರೋದು. ಎಸ್. ಮತ್ತೆ ಸ್ವಲ್ಪ ದೂರ ತರ್ರಿ, ಮತ್ತೆ ಸಮೀಪಕ್ಕೆ ತರ್ರಿ. ಎಸ್. ಸೊ ಈ ಎರಡು ಅಂಗೈಗಳ ಮಧ್ಯದಲ್ಲಿ ಯಾರಿಗೆ ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಅವ್ರು ಹಿಂಗ್ ಕೈ ಮಾಡ್ರಿ. ವೈಬ್ರೇಷನ್ ನಿಮ್ದು ನಡೀತಾ ಇದೆ. ಎಸ್, ಡೈರಿಯಲ್ಲಿ ನೋಟ್ ಮಾಡ್ಕೊಡ್ರಿ. ಇದಕ್ಕೆ ನಾವು ರೇಖಿ ಪವರ್ ಅಂತ ಕರಿತೀವಿ. ಎಲ್ಲಿ 5 ತತ್ವಗಳು ಎಟ್ ಎ ಟೈಮ್ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅಲ್ಲಿ ಒಂದು 6ನೇ ಮಹಾತತ್ವ ಅದ್ರ ಜೊತೆಗೆ ಜೋಡಿಸಿಕೊಳ್ಳುತ್ತೆ. ಅದಕ್ಕೆ ನಾವು ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ. ಬ್ರಹ್ಮಾಂಡದ ಶಕ್ತಿ ನಮ್ಮ ಜೊತೆಗೆ ಜೋಡಿಸ್ಕೊಳ್ಬೇಕು ಅಂದ್ರೆ 5 ತತ್ವಗಳು ಸಮೇತ ಒಂದೇ ಕಡೆಗೆ ಜೋಡಿಸ್ಬೇಕು, ಅವು ಅಲೈನ್ ಆಗ್ಬೇಕು, ಒಂದೇ ಕಡೆಗೆ ಬರ್ಬೇಕು. ಸೊ ಹಾಗಾಗಿ ಇಲ್ಲಿ ಏನು ಎಲ್ಲಾ ಬೆರಳುಗಳಲ್ಲಿ ಎಲ್ಲಾ ತತ್ವ ಇದೆ. ಯಾವಾಗ ಜೋರಾಗಿ ಉಜ್ಜಿಕೊಳ್ತೀವಿ ನೋಡ್ರಿ, ಇವು ಒಂದಕ್ಕೊಂದ್ ಏನಾಗುತ್ತೆ ಅಂದ್ರೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಯಾವಾಗ ಇವು ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವಾಗ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಹಾಗಾಗಿ ಬರ್ಕೋರಿ, ಅಪ್ಪನ ಹಾತ್ ಜಗನ್ನಾಥ್. ಅದಕ್ಕೆ ಬಾಳ ಸಲ ಕೆಲವ್ರು ಹಿರಿಯರು ಅಥವಾ ನಿಮ್ಗೂ ಆಗ್ಬೋದು, ನಾವ್ ಈ ಕೈಲಿಂದ ಎಲ್ಲಾರ್ದು ಒಳ್ಳೇದ್ ಮಾಡಿದೆವು ಅಂತ ಹೇಳ್ತೀವಿ. ಕೇಳಿದ್ರಿ? ಆದ್ರೂ ನಮ್ಗ್ ಮಾತ್ರ ಯಾರು ಮಾಡ್ಲಿಲ್ಲ. ಆದ್ರ ಒಂದ್ ನೆನ್ಪಿಟ್ಕೋರಿ, ನಿಮ್ಮ ಕೈ ಇದೆ ನೋಡ್ರಿ, ಒಳ್ಳೇದ್ ಮಾಡೋದಕ್ಕಂತೆ ಪ್ರಪಂಚಕ್ ಬಂದಿದೆ ಅದು. ಅದಕ್ಕೆ ಒಳ್ಳೇದ್ ಮಾಡ್ತಾ ಇದ್ದೀವಿ ಅಷ್ಟೇ, ನಾವು ನಮ್ ಕರ್ತವ್ಯ ಅಷ್ಟೇ ನಾವು ಮಾಡ್ತಾ ಇದೀವಿ. ಓಕೆನಾ? ಸೊ ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಂಡಿ. ಡನ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ನಮ್ಮ ಶರೀರದಲ್ಲಿರುವಂತ ಪಂಚಕೋಶಗಳು. ಎಸ್, ನಮ್ಮ ಶರೀರದಲ್ಲಿರುವಂತ ಪಂಚಕೋಶಗಳು. ಒಂದು ನಿಮಿಷ. ಯಾವ ರೀತಿ ನಮ್ಮ ಶರೀರ ಪಂಚತತ್ವಗಳಿಂದ ನಿರ್ಮಾಣ ಆಗಿರುವಂತದ್ದು ಎಷ್ಟು ಸತ್ಯ ಇದೆ ನೋಡ್ರಿ, ಅಷ್ಟೇ ಸತ್ಯವಾಗಿರುವಂತದ್ದು ಇನ್ನೂ ಒಂದು 2ನೇ ಮಹಾಸತ್ಯ ಇದೆ. ಅದು ಯಾವುದು ಅಂದ್ರ, ನಮ್ಮ ಶರೀರ 5 ಲೇಯರ್ಸ್ಗಳು. ಕೋಶ ಅಂದ್ರೆ ಲೇಯರ್ಸ್. 5 ಪದರುಗಳಿಂದ ನಮ್ಮನ್ನ ನಾವು ನಿರ್ಮಾಣ ಮಾಡ್ಕೊಂಡವ್ರು. ಹಾಗಾಗಿ ಈ ಶರೀರ ಇದೆ ನೋಡ್ರಿ, 5 ಕೋಶಗಳಿಂದ ನಿರ್ಮಾಣ ಆಗಿದೆ ಅಂತ ಹೇಳ್ತಾರ. ಅದರಲ್ಲಿ ಮೊದಲನೇ ಕೋಶ ಬರುತ್ತೆ ಅನ್ನಮಯ ಕೋಶ ಅಂತ. ಬರ್ಕೊಟ್ರಿ ಹೆಸರು. ಮೊದಲನೇ ಪದರ ಯಾವುದು? ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಅಂದ್ರೆ ಏನು ಅಂದ್ರ, ನಾವೇನ್ ಆಹಾರವನ್ನ ತೆಗೆದುಕೊಳ್ತೀವಿ, ಆಹಾರ ಎಲ್ಲಿ ತನಕ ನಾವು ಕೊಡ್ತಾ ಇರ್ತೀವಿ ಅಲ್ಲಿ ತನಕ ಈ ಶರೀರ ಜೀವಂತ ಇರುತ್ತೆ. ನೀವ್ ಯಾವಾಗ ಆಹಾರ ಕೊಡೋದನ್ನ ಬಿಡ್ರಿ, 40 days ತನಕ, ಲಾಸ್ಟ್ 40 ದಿನ ಈ ಶರೀರ ಇರುತ್ತೆ. ಅದ್ರ ನಂತರ ಆತ್ಮ ಇದರಿಂದ ಹೊರಗ್ ಬರುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಶರೀರದ ಮೂಲ ಏನಿದೆ ನೋಡ್ರಿ, ಅದು ಆಹಾರ ಇದೆ, ಅನ್ನ ಇದೆ. ಸೊ ಹಾಗಾಗಿ ಈಗ ಮುಂದೆ ಬರ್ಕೋರಿ, ಜೈಸಾ ಅನ್ ವೈಸಾ ಮನ್. ಅಂದ್ರೆ ನಾವು ಯಾವ ರೀತಿಯ ಆಹಾರವನ್ನ ಪಡಿತೀವಿ ನೋಡ್ರಿ, ಅದೇ ರೀತಿ ನಮ್ಮ ಶರೀರದ ನಿರ್ಮಾಣ ಆಗುತ್ತೆ. ಯಾವ ರೀತಿ ಶರೀರ ಇರುತ್ತೆ ನೋಡ್ರಿ, ಅದೇ ರೀತಿ ನಮ್ಮ ಮನಸ್ಸು ಸಮೇತ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದಕ್ಕೊಂದು ಕನೆಕ್ಷನ್ ಇದೆ. ಹಾಗಾಗಿ ಮೊದಲನೇ ಲೇಯರ್ ಯಾವುದು? ಅನ್ನಮಯ ಕೋಶ. ಎಸ್. ಸೊ ಈಗ ಈ ಅನ್ನಮಯ ಕೋಶಕ್ಕೆ ಒಂದು ಆಯುಷ್ಯ, ಆರೋಗ್ಯ ಇದೆಲ್ಲವೂ ಇದೆ. ಈಗ ನೀವೆಲ್ಲಾರು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನಮಗಿರುವಂತ ಸಮಸ್ಯೆ ಇದೆ ನೋಡ್ರಿ, ಇದು ನಮ್ಮ ಅನ್ನಮಯ ಕೋಶದ ಪ್ರಾಬ್ಲಮ್ಸ್ಗಳು ಇದ್ದಿರ್ತಾವ. ಬರ್ಕೊಡು. ನಮ್ಮ ಅನ್ನಮಯ ಕೋಶದ ಸಮಸ್ಯೆಗಳಿವೆ ನೋಡ್ರಿ, ಓನ್ಲಿ 10% ಮಾತ್ರ ಇದೆ. ಶಾರೀರಿಕ ಸಮಸ್ಯೆಗಳು ನಮ್ಗೆ ಕೇವಲ 10% ಮಾತ್ರ ಇದೆ. ಆದ್ರೆ ಇನ್ನೂ 90% ಎಲ್ಲಿಂದ ಬರುತ್ತೆ ಅಂದ್ರ, ಉಳಿದ ಕೋಶಗಳಿಂದ ಶುರುವಾಗುತ್ತೆ. ಅದು ಉಳಿದ ಲೇಯರ್ಸ್ ಗಳಿರುತ್ತೆ ನೋಡ್ರಿ, ಅಲ್ಲಿಂದ ಶುರುವಾಗುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಅನ್ನಮಯ ಕೋಶಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ಹತ್ರ ಡಾಕ್ಟರ್ಸ್ ಇದ್ದಾರೆ.
ನಿಮ್ಗೆ ಗೊತ್ತಿರ್ಲಿ, ಒಂದು ಬಾಡಿ, ಒಂದು ಶರೀರಕ್ಕಾಗಿ ಸುಮಾರು 2,000 ಪ್ರಕಾರದ ಡಾಕ್ಟರ್ಸ್ ಇದ್ದಾರೆ. ಒಂದ್ ಬಾಡಿ. ನೀವ್ ಕಣ್ಣಿನ ಆಪರೇಷನ್ ಮಾಡ್ಕೋತ್ರಿ ಅಂದ್ರೆ ಬರೀ ಒಬ್ರೇ ಡಾಕ್ಟರ್ ಮಾಡಂಗಿಲ್ಲ, ಅಲ್ಲಿ 10 ಜನ ಇದ್ದಿರ್ತಾರೆ ನಿಮ್ಗೆ. ಪ್ರತಿಯೊಬ್ಬರು ಒಂದೊಂದು ಕಾರ್ಯವನ್ನ ಮಾಡ್ತಾರೆ. ಸೊ ಹಾಗಾಗಿ 2,000 ಪ್ರಕಾರದ ಡಾಕ್ಟರ್ಸ್ ಬರೀ ಕಣ್ಣಿನ ಸಲುವಾಗಿದ್ದಾರೆ. ಆದ್ರೆ ಈ ಶರೀರದ ಪೂರ್ತಿ ನಿರ್ಮಾಣ ಇದೆ ನೋಡ್ರಿ, ಇದನ್ನ ರಿಪೇರ್ ಮಾಡೋ ಆಪ್ಷನ್ ಇದೆ ನೋಡ್ರಿ, ಓನ್ಲಿ 10% ಅಷ್ಟೇ ಇದೆ. ಅದಕ್ಕೆ ಬಿಟ್ರೆ ಇಲ್ಲೇ ಇಲ್ಲ. ಈಗ ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ನಿಮ್ಗೆ ಹೇಳ್ತೀನಿ ನೋಡ್ರಿ. ಅನ್ನಮಯ ಕೋಶದಲ್ಲಿ ಬರ್ಕೊಡಿ ಸರಿಯಾಗಿ. ಅನ್ನಮಯ ಕೋಶದಲ್ಲಿ ಯಾವ ಸಮಸ್ಯೆ 40 ಡೇಸ್ ಇರುತ್ತೆ, 40 ದಿನ. 40 ದಿನಗಳ ಕಾಲ ನೀವು ಯಾವ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದೀರಿ ಅಥವಾ ನೀವು ತೊಂದರೆಯನ್ನ ಅನುಭವಿಸ್ತಾ ಇದ್ದೀರಿ ಅಂದ್ರ 41ನೇ ದಿನ ಏನಾಗುತ್ತೆ ಅಂದ್ರ ನಿಮ್ಮ ಪೇನ್ಫುಲ್ ಆ ಒಂದು ದಿನಗಳು ನಡೀತಾ ಇರುತ್ತೆ ನೋಡ್ರಿ, ಆ ಸಿಚುವೇಶನ್ ಅನ್ನಮಯ ಕೋಶದಿಂದ 2ನೇ ಲೇಯರಿಗೆ ಬರುತ್ತೆ. ಅದ್ರ ಹೆಸರು ಏನು ಅಂದ್ರ ಪ್ರಾಣಮಯ ಕೋಶ. 2ನೇ ಲೇಯರ್ ಯಾವುದು? ಇದು ಪ್ರಾಣಮಯ ಕೋಶಕ್ಕೆ ನಿಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರ ಅಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ. ಈಗ ನಮ್ಗೆ BP, ಶುಗರ್, ಥೈರಾಯ್ಡ್, ಮತ್ತೊಂದು ಅಥವಾ ನಮ್ಗೆ ಮಾನಸಿಕವಾದ ಸಮಸ್ಯೆ ಆಗ್ತಾ ಇದೆ, ಮತ್ತೊಂದು ಏನಾದ್ರೂ ಆಗ್ತಾ ಇದೆ ಅಂದ್ರ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಹಾಸ್ಪಿಟಲ್ ಕೊಡ್ತಾ ಇದೀವಿ. ಪ್ರಾಬ್ಲಮ್ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಸೊಲ್ಯೂಷನ್ ಇಲ್ಲ ಅಲ್ಲಿ. ರೀಸನ್ ಏನು ಅಂದ್ರೆ 40 ದಿನ ದಾಟಿದ್ಮೇಲೆ ಆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ. ಅದು ಪ್ರಾಣಮಯ ಕೋಶಕ್ಕೆ ಹೋಗಿ ಅದು ಸುತ್ಕೊಂಡ್ ಬಿಟ್ಟಿರುತ್ತೆ. ಅದಕ್ಕೆ ನಮ್ ಮೈಂಡ್ ಸೆಟ್ ಅಲ್ಲಿ ಏನು ಅಂದ್ರ, ಮತ್ತೆ ನೆನ್ಪಿಡ್ರಿ, ಒಂದು ಸಲ ಪ್ರಾಣಮಯ ಕೋಶಕ್ಕೆ ಸಮಸ್ಯೆ ಹೋದ್ರ ಅದು ಶಾರೀರಿಕರ ಹೋಗಿರ್ಬೋದು, ಮಾನಸಿಕರ ಹೋಗಿರ್ಬೋದು, ಅದು ಏನಾದ್ರೂ ಹೋಗಿ ಇಲ್ಲಿ ಬಂದು ಕುಂತಾಗ ಜಗತ್ತಿನ ಯಾವ ಡಾಕ್ಟರ್ಸ್ ಹತ್ರನೂ ಟ್ರೀಟ್ಮೆಂಟ್ ಇಲ್ಲ. ಟ್ರೀಟ್ಮೆಂಟ್ ಇರೋದು ಒಂದ್ರಲ್ಲಿ, ಅದು ಮೆಡಿಟೇಷನ್. ಬರ್ಕೊಡ್ರಿ. ಧ್ಯಾನದಿಂದ ಮಾತ್ರ ಈ 5 ಲೇಯರ್ಸ್ ಗಳನ್ನ ಹೀಲ್ ಮಾಡ್ಬೋದು, ಮೆಡಿಟೇಷನ್ ನ ಮೂಲಕ. ಮತ್ತೆ ನಾನ್ ಹಿಂಗ್ ಹೇಳೋದಿಲ್ಲ ಬರೀ ರೇಖಿ ಕಲ್ತ್ರೆ ಆಗುತ್ತೆ ಅಂತ, ಹಂಗೇನು ಇಲ್ಲ. ನೀವ್ ಯಾವ್ದಾದ್ರೂ ಮೆಡಿಟೇಷನ್ ಮಾಡ್ರಿ, ನಿಮ್ಗೆ ಹೀಲ್ ಆಗುತ್ತೆ, ಆರಾಮ್ ಆಗುತ್ತೆ. ಬಟ್ ನೀವು ಮೆಡಿಟೇಷನ್ ಅಂತೂ ಕಂಪಲ್ಸರಿಯಾಗಿ ಮಾಡ್ಬೇಕು. ಇದು ಎಲ್ಲಿಂದ ಬರುತ್ತೆ? ಪ್ರಾಣಂ ಬ್ರಹ್ಮೋಚ್ಯತೆ, ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಯಾವುದಂದ್ರೆ ಉಸಿರಾಟ. ಇಲ್ಲಿ ಇಮೋಷನಲಿ ಬಾಡಿ ನಮ್ದು ವರ್ಕ್ ಮಾಡ್ತಾ ಇರುತ್ತೆ. ಭಾವನಾತ್ಮಕವಾದ ಒಂದು ಶರೀರ ನಮಗಿದೆ ಇಮೋಷನಲಿ. ಈ ಭಾವನಾತ್ಮಕ ಶರೀರ ಯಾವ ರೀತಿ ನಮ್ದು ವರ್ಕ್ ಮಾಡುತ್ತೆ? ಸೂಕ್ಷ್ಮ ಶರೀರ ಜೊತೆಗೆ ಭಾವನಾತ್ಮಕ ಅಂದ್ರ ನೀವು ಕೇವಲ 10 ನಿಮಿಷ, ಬಾಳ ತಲೆ ಕೆಡಿಸ್ಕೋಬೇಡ್ರಿ. ನೀವು 10 ನಿಮಿಷ ಒಂದ್ ಕಡೆ ಕುಂತು ಇವತ್ ನನ್ಗೆ ತಲೆನೋವು ಬಂದಿದೆ ಅಂತ ಯೋಚನೆ ಮಾಡಿ. 10 ನಿಮಿಷನೇ ಇಲ್ಲ, 5 ನಿಮಿಷ ಆದ್ರೂ ಮಾಡಿ. ಆ ತಲೆನೋವಿಗೆ ನೀವೇ ಕಾರಣಗಳನ್ನ ಹುಡುಕಾಟ ಮಾಡ್ರಿ. ತಲೆನೋವಿಗೆ ಏನ್ ಕಾರಣ? ಇವತ್ ಆಫೀಸಲ್ಲಿ ವರ್ಕ್ ಇರ್ಬೋದು, ಮನೆಯಲ್ಲಿ ಏನೋ ತೊಂದರೆ ಆಗಿರ್ಬೋದು, ಅಥವಾ ಯಾರು ಬೇಡವಾದವ್ರು ಫೋನ್ ಹಚ್ಚಿರ್ಬೋದು, ಅಥವಾ ಅವ್ರು ಎದ್ರಿಗ್ ಬಂದಿರ್ಬೋದು. ಯಾವ್ದೋ ಒಂದು XYZ ಏನಾದ್ರೂ ಒಂದ್ ನಿಮಿತ್ತ ನೀವೇ ಅದನ್ನ ಹುಡುಕಾಟ ಮಾಡಿ. ನಿಮ್ಗೆ ಹೇಳ್ತೀನಿ, 2 ರಿಂದ 3 ನಿಮಿಷದ ನಂತರ ನಿಮ್ಮ ಇಲ್ಲಿ ತಲೆಯ ಭಾಗದಲ್ಲಿ ವೈಬ್ರೇಷನ್ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ನಿಧಾನಕ್ಕೆ 5 ನಿಮಿಷದ ನಂತರ ತನ್ನಿಂದ ತಾನೇ ತಲೆನೋವು ಶುರುವಾಗುತ್ತೆ. ಯಾರ್ಯಾರಿಗೆ ಗೊತ್ತಿದೆ ಇದು ಸತ್ಯ? ಈಗ ಮಾಡ್ಬೇಡ್ರಿ, ಮತ್ತೆ ಈಗ ನನ್ ಕ್ಲಾಸ್ ಇದೆ, ಈಗ ಪ್ರಾಕ್ಟಿಕಲ್ ಮಾಡ್ಬೇಡ್ರಿ. ಮತ್ತೆ ಇದು ಮುಗಿದ ಮೇಲೂ ಮಾಡ್ಬೇಡ್ರಿ, ಯಾಕಂದ್ರೆ ಹೆಣ್ಮಕ್ಳಿಗೆಲ್ಲ ಅಡಿಗೆ ಮನ್ಯಾಗ ಹೋಗೋದಿದೆ, ಇದೇನ ಇಲ್ಲ. ಯಾವಾಗ ಮಾಡ್ರಿ ಅಂದ್ರ ಯಾವಾಗಾದ್ರೂ ಫ್ರೀ ಇರ್ತೀರಿ ನೋಡ್ರಿ, ಟ್ರೈ ಮಾಡ್ಬೇಕು. ಪ್ರಾಕ್ಟಿಕಲ್ ಮಾಡ್ಬೇಕಂದ್ರ ಫ್ರೀ ಇದ್ದಾಗ ಕೂಡ್ರಿ, ಆರಾಮ್ಸೆ ಒಂದ್ ಕಡೆಗೆ ಯೋಚನೆ ಮಾಡ್ರಿ, ನಿಜವಾಗ್ಲೂ ಇದು ಏನಾದ್ರೂ ವರ್ಕೌಟ್ ಆಗುತ್ತಾ? ಏನ್ ಹೇಳ್ರಿ, ನನ್ಗೆ ಇವತ್ ತಲೆ ನೋವಿದೆ, ನನ್ಗೆ ಯಾಕೋ ತಲೆ ಭಾರ ಆಗ್ತಾ ಇದೆ. ಅದಕ್ ಕಾರಣಗಳು ಸಾವಿರಾರು ಕಾರಣ ಇವೆ, ನಿಮ್ಗೆ ಗೊತ್ತಿರ್ಲಿ. ಸಮಸ್ಯೆಗೆ ಸಾವಿರಾರು ಕಾರಣ ನಮ್ಮ ಹತ್ರ ಬರ್ದಿಟ್ಟಿಂದವ, ಮೈಂಡ್ ಅಲ್ಲಿ ತಕ್ಷಣಕ್ಕೆ ಬಂದ್ಬಿಡ್ತಾವ. ತಲೆನೋವು ಬರ್ಬೇಕಂತ ಪ್ರೆಸೆಂಟ್ ಪ್ರಾಬ್ಲಮ್ ಇಲ್ಲ, 10 ವರ್ಷದಿಂದ ಯಾರೋ ಬೈದಾರ ಅದಕ್ಕೆ ನೆನ್ಪ್ ಮಾಡ್ರ, ಅವಾಗ ಬಿ ತಲೆನೋವು ಬರುತ್ತೆ. ನಿಮ್ಗೆ ಬರುತ್ತಾ? 10 ವರ್ಷದಿಂದ ಅತ್ತಿಗೆ ನಾದನಿ ಜಗಳ ಆಡ್ಕೊಂಡಿರಿ ನೀವು, ಈಗ ಸುಮ್ನೆ ಅವ್ರ ಹೆಸರು ನೆನ್ಪ್ ಮಾಡ್ರಿ, ತಗೋರ್ ಕತಿ, ತಲೆನೋವು ತಾನೇ ಬರುತ್ತೆ. ಸೊ ಹಾಗಾಗಿ ಇದ್ರ ಅರ್ಥ ಏನು ಅಂದ್ರ, ನಮ್ಮ ಮೈಂಡಿಗೆ ಕೊಡುವಂತ ಮೆಸೇಜ್ ಇದೆ ನೋಡ್ರಿ, ಅದು ಪ್ರಾಣಮಯ ಕೋಶವನ್ನ ದಾಟಿ ಅನ್ನಮಯ ಕೋಶದ ಮೇಲೆ ಬಂದು ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಹೀಲ್ ಮಾಡ್ಬೇಕಾಗಿರುವಂತದ್ದು ಯಾವುದು ಅಂದ್ರ ಪ್ರಾಣಮಯ ಕೋಶ. ಬರ್ಕೊಡ್ರಿ. ಈಗ ಇಲ್ಲಿ ನಮ್ಮ BP, ಶುಗರ್, ಥೈರಾಯ್ಡ್ ಇವೆಲ್ಲ ಏನ್ ಪ್ರಾಬ್ಲಮ್ ಇವೆ ನೋಡ್ರಿ, ಇವೆಲ್ಲ ಎಲ್ಲಿ ಸುತ್ತಕೊಂಡ್ ಬಿಟ್ಟವ್ ನಮ್ಗೆ ಅಂದ್ರ ಪ್ರಾಣಮಯ ಕೋಶಕ್ಕೆ ಸುತ್ತಕೊಂಡು. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವು ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ರಿ, ಸತತವಾಗಿ 40 ದಿವಸ ನೀವು ಮಾಡಿ ನೋಡ್ರಿ, ನಿಮ್ಮ BP, ಶುಗರ್, ಥೈರಾಯ್ಡ್ 100% ನೀವು ಓಕೆ ಆಗ್ಬಿಡ್ತೀರಿ, ಸಂಪೂರ್ಣ ಆರಾಮಾಗುತ್ತೆ. ನಮ್ಮಲ್ಲಿ ಇನ್ಸುಲಿನ್ ತಗೊಳ್ಳುವಂತ ಸುಮಾರು 200 ಜನ ಶುಗರ್ ಪೇಷಂಟ್ಗೆ ನಾವು ಹೀಲ್ ಮಾಡಿವಿ.
ಆ ಶಕ್ತಿ ಪ್ರಾಣಮಯ ಕೋಶಕ್ಕೆ ಇದೆ. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಮೆಡಿಟೇಷನ್ ಮಾಡ್ಬೇಕು, ಹೀಲಿಂಗ್ ಮಾಡ್ಬೇಕು, ಜ್ಞಾನವನ್ನ ಪಡ್ಕೋಬೇಕು, ಅಪ್ಡೇಟ್ ಆಗ್ಬೇಕು, ಅಫರ್ಮೇಶನ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಮಾಡ್ಬೇಕು. ನಿಮ್ ಮೇಲೆ ನಿಮ್ಗೆ ವರ್ಕ್ ನಡೆಯುತ್ತೆ. ಎಲ್ಲಿ? ಇಲ್ಲಿ ಪ್ರಾಣಮಯ ಕೋಶ ಎರಡನೇದು. ಎಸ್. ಅದ್ರ ನಂತರ ಮೂರನೇ ಲೇಯರ್ ಬರುತ್ತೆ ಮನೋಮಯ ಕೋಶ. ಮೂರನೇದು ಏನ್ ಬರುತ್ತೆ? ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ನಮ್ಮ ಒಳಗಿರುವಂತ ಮನಸ್ಸು. ನಮ್ಮ ಮನಸ್ಸು ಪ್ರತಿ ದಿನನೂ ಸಮೇತ 60,000 ವಿಚಾರಗಳನ್ನ ಕ್ರಿಯೇಟ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ. ಅಷ್ಟು ವೇಗವಾಗಿ ಕೆಲಸ ಮಾಡುವಂಥದ್ದು ಯಾವ್ದಿದೆ ಅಂದ್ರೆ ನಮ್ಮ ಮನಸ್ಸಿದೆ. ಹಾಗಾಗಿ ಇವತ್ ನೋಡ್ರಿ, ಬೇಕಾದ್ರ ನೀವಿರೋ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ದಾರೆ, ಆದ್ರೆ ನೀವೇ ಯಾಕೆ ಬಂದ್ರಿ ಅಂದ್ರೆ ಉಳ್ದವ್ರಿಗೆ ಮನಸ್ಸಿಲ್ಲ, ಸಮಯ ಇಲ್ಲ ಅಂತಿಲ್ಲ, ನನ್ಗೆ ಗೊತ್ತಿದೆ, ಮನಸ್ಸಿಲ್ಲ. ರಾತ್ರಿನೇ ಏನೋ ಆಗ್ಬೇಕು ಚಮತ್ಕಾರ ಅನ್ಕೊಂಡ್ ಕುಂತವ್ರೆ ಬಹಳಷ್ಟು ಜನ ಇರ್ತಾರೆ ನಮ್ಮ ಹತ್ರ, ನಮ್ ಗ್ರೂಪ್ ನಲ್ಲಿ. ರಾತ್ರಿ ಆಗೋದಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಒಂದು ಸಮಸ್ಯೆಯಲ್ಲಿ ನಾವು ಸಿಲುಕಿ ಬೀಳೋದಕ್ಕೂ ಸಮಯ ತಗೊಳುತ್ತೆ ಅಂದ್ರೆ ಅದರಿಂದ ಹೊರಗ್ ಬರೋದಕ್ಕೂ ಸಮಯ ಕೇಳುತ್ತೆ. ಪ್ರತಿಯೊಂದು ತನ್ನದೇ ಆದ ಸಮಯ ಕೇಳುತ್ತೆ. ಹಾಗಾಗಿ ಎಲ್ಲಿ ನಾವು ಕಳ್ಕೊಂಡಿವ್ ನೋಡ್ರಿ, ಅಲ್ಲಿ ಹುಡುಕಾಟ ಮಾಡಿದ್ರೆ ಸಿಗುತ್ತೆ. ಹಾಗಾಗಿ ನಮ್ಮ ಮನಸ್ಸು ಇವತ್ ನಮ್ ದೊಡ್ಡ ಸಮಸ್ಯೆ ಏನು ಅಂದ್ರ, ಯಾವ್ದ್ರಲ್ಲಿ ನಮ್ಗೆ ಸಕ್ಸಸ್ ಇದೆ ನೋಡ್ರಿ, ಆ ಕೆಲ್ಸ ನಮ್ ಮನಸ್ಸು ಮಾಡ್ಲಿಕ್ಕೆ ರೆಡಿ ಇಲ್ಲ. ಒಪ್ತೀರಿದು? ನೋಡ್ರಿ, ಎಲ್ಲರಿಗ್ ಗೊತ್ತಿದೆ ಕ್ಲಾಸ್ ಮಾಡೋದ್ರಿಂದ ಏನಾರ ಉದ್ಧಾರ ಆಗ್ತೀವಿ ನಾವು ಅಂತ. ಗೊತ್ತದ ಎಲ್ಲರಿಗೂ? ಸತ್ಯ ಇದು, ವಾಸ್ತವ. ಮನ್ಸಿಲ್ಲ. ಈಗ ಅದೇ ಯಾರಾದ್ರೂ ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಾರೆ, ಇವ್ರಿಗೆ ಕರೆಯೋದಿಲ್ಲ, ಇದ್ರು ಎದ್ದೋ ಬಿದ್ದೋ ಓಡಿರ್ತಾರ ಅವ್ರ ಮನೆಗೆ ಹೋಗ್ಲಕ್, ಸಮಜಾಸ್ಲಕ್ ಇವ್ರ ಮನೆಗೆ ಏನು ಇಲ್ಲ ಅನ್ನ. ಇವ್ರಿಗೆ ಯಾರು ಇನ್ವೈಟ್ ಮಾಡಂಗಿರಲ್ಲ, ಬರ್ರಿ ಅಂತ ಹೇಳಿ. ಕರೆದ್ರು ಹೋಗಂಗಿಲ್ಲ ಎಷ್ಟೋ ಸಲ, ಅದ್ ಕರೀಲಾರ್ದೆ ಹೋಗ್ತಾರ ಅವ್ರ ಮನೆಗ್. ಗಲಾಟೆ, ರಸ್ತೆ ಮೇಲೆ ಯಾರೋ ಇಬ್ರು ಏನಾದ್ರೂ ಗಲಾಟೆ ಮಾಡ್ತಾ ಇದ್ದಾರೆ, ಇವ್ರು ಎಂಥ ಎಮರ್ಜೆನ್ಸಿ ಇದ್ರು ಸೈಡಿಗೆ ಬೈಕ್ ಹಚ್ಚಿ ಅವ್ರಿಬ್ರಿಗೆ ಸಮಜಾಯಿಸ್ಲಕ್ ಹೋಗಿರ್ತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಬರ್ಕೊಡ್ರಿ, ನಮ್ಮ ಮನಸ್ಸಿದೆ ನೋಡ್ರಿ, ಅದ್ರ ಚಲನೆ ಇದೆ, ಅದು ಇಳಿಮುಖ ಚಲನೆ. ಚಲನೆನೆ ಹಂಗೆ ಇದೆ, ಅದ್ರ ನೆಗೆಟಿವ್ ಕಡೆನೆ ಹೋಗುತ್ತೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಳಿಮುಖ ಚಲನೆ ಅಂದ್ರೆ ಯಾವ್ದು ಬೇಡವಾಗಿರುತ್ತೆ ನೋಡ್ರಿ, ಆ ಕಡೆ ಓಡುತ್ತೆ ಮನಸ್ಸು. ಪುಸ್ತಕ ಓದೋದ್ರಿಂದ ಉದ್ಧಾರ ಆಗ್ತೀನಿ ಅಂತ ನನ್ ಮನ್ಸಿಗೂ ಗೊತ್ತಿದೆ, ನನ್ಗೂ ಗೊತ್ತಿದೆ. ಆದ್ರೂ ಕೈಯಲ್ಲಿ ಪುಸ್ತಕ ಇಡ್ರಿ, ದೇವ್ರಾಣಿ ನಿದ್ರೆ ಬರುತ್ತೆ. ಯಾರ್ಯಾರಿಗೆ ಬರುತ್ತೆ? ಬರುತ್ತೆ, ಎಲ್ಲಾರು ಮನುಷ್ಯರಿದ್ದರಿ. ಎಂದರ ಒಂದಿನ ಏನೋ ಬಾಳ್ ಒಳ್ಳೆ ಪುಸ್ತಕ ಇದೆ ತೆಗಿರಿ, ಒಂದ್ ಪುಟ ಓದದ ಆಗೋದಿಲ್ಲ. ಅದೇ ಮೊಬೈಲ್ ಹಿಡಿದು ಸ್ಕ್ರೋಲ್ ಮಾಡ್ರಿ, ಅದು ಏನ್ ಭಯಂಕರ ಕೇಳ್ಬಿಡ್ರಿ. ಇರೋ ಬರೋ ನಿದ್ರೆನು ಎದ್ದು ಬಿದ್ದು ಓಡೋಗುತ್ತೆ. ಬೆಳಗಾಗಿ ಎದ್ದು ಪಶ್ಚಾತ್ತಾಪ, ಅಯ್ಯೋ ರಾತ್ರಿ 12 ಗಂಟೆ ಆಯ್ತು, 1 ಗಂಟೆ ಆಗುತ್ತೆ. ರೀಸನ್ ಬರ್ಕೊಡ್ರಿ, ನೀವು ಯಾವಾಗ ಮೊಬೈಲ್ ಅನ್ನ ಕೈಯಲ್ಲಿ ಹಿಡಿದಿರ್ತೀರಿ, ಅವಾಗ ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಡೊಪಾಮೈನ್ ರಿಲೀಸ್ ಆಗ್ತಾ ಇರುತ್ತೆ. ನಾನು ಮೈಂಡ್ ಟ್ರೈನರ್ ಇದ್ದೀನಿ ಫಸ್ಟ್, ಆಮೇಲೆ ರೇಖಿ ಟ್ರೈನರ್. ಈ ಡೊಪಾಮೈನ್ ಇರುತ್ತೆ ನೋಡ್ರಿ, ಇದ್ರ ಸ್ವಭಾವ ಏನು ಅಂದ್ರೆ ಅತೃಪ್ತ ಸ್ವಭಾವ, ಇದಕ್ ಸಂತೃಪ್ತಿ ಇರೋದಿಲ್ಲ. ಹಾಗಾಗಿ ಮೊಬೈಲ್ ಅನ್ನ ಯಾಕೆ ನಾವು ಸ್ಕ್ರೋಲ್ ಮಾಡ್ತೀವಿ ಅಂದ್ರೆ ಒಂದ್ರೊಳಗೆ ಖುಷಿ ಆಗೋದಿಲ್ಲ ನಮ್ಗೆ. ಮತ್ತೆ ಎರಡನೇದು, ಮತ್ತೆ ಮೂರನೇ, ಮತ್ತೆ ನಾಲ್ಕನೇ. ಆದ್ರೆ ಅದೇ ಪುಸ್ತಕದಲ್ಲಿ ಡೊಪಾಮೈನ್ ರಿಲೀಸ್ ಆಗೋದಿಲ್ಲ, ಅದಕ್ಕೆ ಅದು ಓದೋದಿಲ್ಲ. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ 100ರಲ್ಲಿ 90% ಸಮಸ್ಯೆಗಳಿಗೆ ಮೆಡಿಟೇಷನ್ ನಲ್ಲಿ ಪರಿಹಾರ ಇದೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು. ಇದು ಕ್ಲಾಸ್ ಮಾಡೋದ್ ಬೇಕಾಗೋದಿಲ್ಲ. ಆದ್ರೂ ಮಾಡ್ತೀವ? ಇಲ್ಲ, ಮಾಡೋದಿಲ್ಲ. ರೀಸನ್ ಏನು? ಒಂದ್ ಕಡೆ ಕುಳಿತುಕೊಳ್ಳೋದಿದೆ ನೋಡ್ರಿ, ಅದು ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲ. ಹಾಗಾಗಿ ಬರ್ಕೊಡ್ರಿ, ನಮ್ಮ ಮನೋಮಯ ಕೋಶವನ್ನ ಕಂಟ್ರೋಲ್ ನಲ್ಲಿ ಏನಾದ್ರೂ ತರ್ಬೇಕಂದ್ರೆ ಬರ್ಕೋರಿ, ಅದಕ್ಕಿರುವಂತಹ 3 ಮಾರ್ಗಗಳಿವೆ. ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಏನಾದ್ರೂ ತರಬೇಕು ಅಂತ ಟ್ರೈ ಮಾಡ್ತಾ ಇದ್ರಿ, ಪ್ರಯತ್ನವಾದಿಗಳಿದ್ದೀರಂದ್ರ ಕೇವಲ 3 ಮಾರ್ಗಗಳು ಮಾತ್ರ ಇವೆ. 1ನೇ ಮಾರ್ಗ ಬರ್ಕೊಡ್ರಿ, ಜ್ಞಾನ ಮಾರ್ಗ. ಮೊದಲನೇ ಮಾರ್ಗ ಯಾವುದು? ಜ್ಞಾನ ಮಾರ್ಗ. ನೀವ್ ಎಷ್ಟೆಷ್ಟು ಜ್ಞಾನವನ್ನ ಪಡಿತಾ ಇರ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಮನಸ್ಸು ನಿಮ್ ಕಂಟ್ರೋಲ್ ನಲ್ಲಿ ಬರುತ್ತೆ. ಇದು ಮೊದಲ ದಿವ್ಯ ಔಷಧಿ, ಜ್ಞಾನ ಮಾರ್ಗ. ಅದಾದ್ಮೇಲೆ 2ನೇ ಮಾರ್ಗ ಬರುತ್ತೆ, ಧ್ಯಾನ ಮಾರ್ಗ, ಮೆಡಿಟೇಷನ್ ಮಾರ್ಗ. ನೀವು ಎಷ್ಟೆಷ್ಟು ಮೆಡಿಟೇಷನ್ ಅನ್ನ ಮಾಡ್ತಾ ಹೋಗ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಮನಸ್ಸಿನ ಚಂಚಲತೆ ಇದೆ ನೋಡ್ರಿ, ಅದು ಸ್ವಲ್ಪ ನಿಧಾನಕ್ಕೆ ಬಂದು ನಿಮ್ಮೊಳಗೆ ಏಕಾಗ್ರತೆ ಬರುವುದಕ್ಕೆ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಧ್ಯಾನ ಮಾರ್ಗದಿಂದ. ಆ 2 ನನಗಾಗೋದಿಲ್ಲ, ಏನ್ ಮಾಡ್ಲಿ, ನನ್ಗೆ ಜ್ಞಾನನೂ ಆಗೋದಿಲ್ಲ, ಧ್ಯಾನನೂ ಆಗೋದಿಲ್ಲ. ಅದ್ರ 3ನೇ ದೊಡ್ಡ ಮಾರ್ಗ ಇದೆ, ಸತ್ಸಂಗ ಮಾರ್ಗ, ಒಳ್ಳೆಯವರ ಸಹವಾಸ.
ಇವತ್ ನಾವು 77 ಮೆಂಬರ್ಸ್ ಇಲ್ಲಿ ಕುಂತೀವಿ ಅಂದ್ರೆ ಅದು ದೊಡ್ಡ ಇತಿಹಾಸನೇ ಇದೆ. 10 ಜನ ಒಂದ್ ಕಡೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ ಕಲಿಯುಗ, ಗೊತ್ತಲ್ಲ. ನಮ್ದೇ ಫ್ಯಾಮಿಲಿ ಮೆಂಬರ್ಸ್ 5 ಜನ ಇರ್ತೀವಿ, 5 ಜನ ಒಂದ್ ಕಡೆ ಕುಳಿತು ಎಷ್ಟ್ ದಿನ ಆಯ್ತು? ಎಷ್ಟು ದಿನ ಆಯ್ತು ಯೋಚನೆ ಮಾಡ್ರಿ. 4-5 ಜನ ಕುಳಿತು ಇಲ್ಲ, ಟೈಮೇ ಇಲ್ಲ ನಮ್ಗೆ, ಒಬ್ರಿಗೊಬ್ರು ನೋಡ್ಲಾಕ್ ರೆಡಿ ಇಲ್ಲ ನಾವು, ಅಷ್ಟು ಬಿಸಿ ಶೆಡ್ಯೂಲ್ ಇದೆ. ಅಂತದ್ರಲ್ಲಿ ಇವತ್ ನಾವು ಕುಂತೀವಿ ಅಂದ್ರ ಇದು ಸತ್ಸಂಗದಲ್ಲಿ ಇರುವಂತ ಎನರ್ಜಿ, ಶಕ್ತಿ, ಪವರ್ ಅಷ್ಟಿದೆ. ಹಾಗಾಗಿ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಡೋದಕ್ಕೆ ಈ 3 ಮಾರ್ಗಗಳು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ರೇಖಿಯಲ್ಲಿ ಜ್ಞಾನನೂ ಇದೆ, ಧ್ಯಾನನೂ ಇದೆ, ಮತ್ತೆ ಸತ್ಸಂಗನೂ ಇದೆ. ಓಕೆನಾ? ಇಷ್ಟು ತಿಳಿತಾ ನಿಮ್ಗೆ? ಹಾ. ಅದಾದ ನಂತರ ಮತ್ತೆ ನಮ್ಮ 4ನೇ ಲೇಯರ್ ಬರುತ್ತೆ, ವಿಜ್ಞಾನಂ ಮೋಚತೆ, ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಅಂದ್ರೆ ಏನು ಅಂದ್ರ ನಮ್ಮ ಶರೀರದಲ್ಲಿರುವಂತ ಸೆಲ್ಸ್, ಜೀವಕೋಶಗಳು. ನಮ್ಮ ಇಡೀ ಶರೀರದಲ್ಲಿ 60 ಟ್ರಿಲಿಯನ್ ಜೀವಕೋಶಗಳು ಕೆಲಸ ಮಾಡ್ತಾ ಇವೆ. ಈ 60 ಟ್ರಿಲಿಯನ್ ಜೀವಕೋಶ ಹೆಸರು ನೋಡ್ರಿ, ಜೀವಕೋಶ. ಜೀವ ಅಂದ್ರೆ ಉಸಿರಾಟ ಇದೆ ಅಂತ ಅರ್ಥ, ಕೋಶ ಅಂದ್ರೆ ಅದು ಒಂದು ಲೇಯರ್ ನಮ್ಮ ಶರೀರದಲ್ಲಿ. ಹಾಗಾಗಿ ಬರ್ಕೊಡ್ರಿ, ಯಾವುದಕ್ಕೆಲ್ಲ ಜಗತ್ತಲ್ಲಿ ಜೀವ ಇದೆ ನೋಡ್ರಿ, ಜೀವ ಇರೋದಕ್ಕೆಲ್ಲ ಭಾವ ಇದೆ. ಇದನ್ನ ಬಹಳ ಸರಿಯಾಗಿ ನೆನ್ಪಿಡ್ರಿ. ಯಾವುದಕ್ಕೆಲ್ಲ ಜೀವ ಇದೆ ನೋಡ್ರಿ, ಅದೆಲ್ಲದಕ್ಕೂ ಇಮೋಷನಲಿ ಕನೆಕ್ಟ್ ಆಗುವಂತ ಸಾಮರ್ಥ್ಯ ಇದೆ, ಭಾವ ಇದೆ. ಹಾಗಾಗಿ ನಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ 2 ಗ್ರಂಥಿಗಳು ಈ ಎಲ್ಲಾ ಸೆಲ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. 60 ಟ್ರಿಲಿಯನ್ ಜೀವಕೋಶಗಳಿಗೆ ಕಂಟ್ರೋಲ್ ಮಾಡುವಂತ ಗ್ರಂಥಿ, ಸೈನ್ಸ್ ಹೇಳ್ತಾ ಇದ್ದೀನಿ, ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಅವುಗಳಿಗೆ ಏನ್ ಮಾಡುತ್ತೆ ಅಂದ್ರೆ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನೆನ್ಪಿಡ್ರಿ, ನೀವು ಇಮೋಷನಲಿ ಎಂತೆಂತ ಶಬ್ದಗಳನ್ನ ಹೇಳ್ತಾ ಇರ್ತೀರಿ ನೋಡ್ರಿ, ಅವು ಅದನ್ನೇ ಕ್ಯಾಚ್ ಮಾಡುತ್ತೆ. ನಾನ್ ಹೇಳ್ದೆ ನೋಡ್ರಿ, ತಲೆನೋವು ಬರುತ್ತೆ ಅಂತ ಹೇಳಿದ್ರಿ ನೀವು, ನಿಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳಿಗೆ ಮೆಸೇಜ್ ಹೋಗ್ಬಿಡ್ತು, ತಲೆನೋವು ಶುರು ಆಗಿದೆ ಕಮಲಾ ಅವ್ರಿಗೆ. ಈಗ ಇಲ್ಲಿ ಏನಾಗುತ್ತೆ, ಎಲ್ಲಾ ಸೆಲ್ಸ್ ಗಳಿಗೆ ಮಾಹಿತಿ ರವಾನೆ ಆಗುತ್ತೆ, ಮೆಸೇಜ್ ಹೋಗುತ್ತೆ. ಇವತ್ ಬಹಳ ಸೀರಿಯಸ್ ಇದ್ದಾರೆ ಕಮಲಾ ಅವರು, ಈಗ ಅವ್ರಿಗೆ ತಲೆನೋವು ಶುರು ಮಾಡ್ಬೇಕು ನಾವು. ಆಯ್ತು, ಎಲ್ಲಾರು ಒಗ್ಗಟ್ಟಾಗಿ ಅಲ್ಲಿ ತಲೆನೋವನ್ನ ಆಕ್ಟಿವೇಟ್ ಮಾಡುವಂತ ಸೆಲ್ಸ್ ಗಳು ತನ್ನಿಂದ ತಾನೇ ಉತ್ಪತ್ತಿ ಮಾಡುತ್ತೆ ನಮ್ಮ ಬ್ರೈನ್ ನ ವೇವ್ಸ್ ಗಳು. ಅಷ್ಟು ಜಬರ್ದಸ್ತ್ ಆಗಿರುವಂತ ಮಷೀನ್ಗಳು ನಮ್ಮಲ್ಲಿವೆ. ಹಾಗಾಗಿ ಇದು ವಿಜ್ಞಾನಮಯ ಕೋಶ, ಇಮೋಷನಲಿ ಮತ್ತೆ ಜ್ಞಾನದಿಂದ ಕೂಡಿರುವಂತದ್ದು. ನಾಲೆಜ್ ಇದೆ ಅವಕ್ಕೂ, ಜೀವಕೋಶಗಳಿಗೆ. ನಾನು ಹೇಳಿದ್ದು ಕೇಳಿಸುತ್ತೆ, ಅದಕ್ಕೆ ಅವಕ್ ಅರ್ಥ ಆಗುತ್ತೆ. ಅವ್ ತನ್ನದೇ ಆಗಿರುವಂತಹ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಮೇಲೆ ಈ ಜೀವಕೋಶಗಳಿವೆ ನೋಡ್ರಿ, ಇವು ಕೆಲಸ ಮಾಡ್ತಾ ಇವೆ. ಅದಾದ ನಂತರ ಕೊನೆಗೆ ಬರುತ್ತೆ ಆನಂದಂ ಬ್ರಹ್ಮೋಚ್ಯತೆ, ಆನಂದಮಯ ಕೋಶ. ಎಸ್. ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿ. ಓಕೆನಾ ಎಲ್ಲರಿಗೂ? ಈ ಟಾಪಿಕ್ ತಿಳಿತಾ? ಹಾ. ಈಗ ಸ್ವಲ್ಪ ನಾನು ವಿಷಯ ಚೇಂಜ್ ಮಾಡ್ತೀನಿ. ಏನು ಅಂದ್ರ, ನಾಳೆ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಿಮ್ಮ ದೀಕ್ಷೆ ಸೆಷನ್ ಇರುತ್ತೆ, ಬೆಳಿಗ್ಗೆನೆ. ಯಾಕೆ ನಾವು ಬೆಳಿಗ್ಗೆ ಇಡೋದಂದ್ರ, ಬೆಳಿಗ್ಗೆ ನೀವು ಉಪವಾಸ ಖಾಲಿ ಹೊಟ್ಟೆಯಿಂದ ದೀಕ್ಷೆ ತಗೊಳ್ಳೋದು ಇರುತ್ತೆ. ಯಾರಿಗಾದ್ರೂ ನನ್ಗ ಆಗದೇ ಇಲ್ಲ ಉಪವಾಸ ಇರೋರು ಅನ್ನೋರು ಏನಾದ್ರೂ ಸ್ವಲ್ಪ ಲೈಟ್ ತಗೊಳ್ಬೇಕು, ಅದನ್ನ ನಾನ್ ಹೇಳ್ತೀನಿ. ನೀವು ಖಾಲಿ ಹೊಟ್ಟೆ ಇದ್ರೆ ನಿಮ್ಗೆ ದೀಕ್ಷೆ ಬಾಳ್ ಪರ್ಫೆಕ್ಟ್ ಆಗಿ ಆಗುತ್ತೆ. ಹಾಗಾಗಿ ನಾಳೆನ ಸಿದ್ಧತೆಯನ್ನ ಬರ್ಕೊಡ್ರಿ, ಏನೇನ್ ಸಿದ್ಧತೆಯನ್ನ ಮಾಡ್ಬೇಕು. ಮತ್ತೆ ನನ್ನ ಟಾಪಿಕ್ ಮತ್ತೆ ಹೊಸದ್ ಬರ್ಬೇಕು, ಹಾಗಾಗಿ ಬರ್ಕೊಡ್ರಿ. ನಾಳೆ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಿಮ್ಮ ಸೆಷನ್ ನಡೆಯುತ್ತೆ. ಫಸ್ಟ್ ಆಪ್ಷನ್, ನೀವು 9:30ಕ್ಕೆ ತಲೆ ಸ್ನಾನ ಮಾಡಿ ಕಂಪಲ್ಸರಿ ವೈಟ್ ಡ್ರೆಸ್ ಅನ್ನ ಹಾಕ್ಬೇಕು ದೀಕ್ಷೆ ಟೈಮ್. ಯಾರ್ದಾದ್ರೂ ಕಲರ್ದ್ ಏನಾದ್ರು ಕಾಣಿಸಿದ್ರ ನಾವು ಸೀದಾ ಅಂದ್ರೆ ನೇರವಾಗಿ ರಿಮೂವ್ ಮಾಡ್ತೀವಿ, ನಮ್ಗೇನು ಕೇಳಂಗಿಲ್ಲ. ಓಕೆನಾ? ಸೊ ಹಾಗಾಗಿ ನಿಮ್ಗೆ ಬೇಕು ಅಂದ್ರ ವೈಟ್ ಡ್ರೆಸ್ ಕಂಪಲ್ಸರಿ ಹಾಕ್ಬೇಕು. ವಿಡಿಯೋ ಆನ್ ಕಂಪಲ್ಸರಿ ನಾಳೆ. ದೀಕ್ಷೆ ಅಂದ್ರೆ ಸುಮ್ನೆ ಆಟ ಇಲ್ಲ, ಇದು ಬ್ರಹ್ಮಾಂಡದ ಜೊತೆಗೆ ನಾನು ಕನೆಕ್ಷನ್ ಮಾಡೋದಕ್ಕೆ ಇರುವಂತ ಬಹಳ ದೊಡ್ಡ ಮಾರ್ಗ. ಮತ್ತೆ ನಿಮ್ಮ ಯಾರ್ದಾದ್ರೂ ಪೂರ್ವಜನ್ಮದ ಪುಣ್ಯ ಏನಾದ್ರೂ ಇದ್ರ ಮಾತ್ರ ಅವ್ರಿಗೆ ದೀಕ್ಷೆ ಸಿಗುತ್ತೆ, ಉಳಿದವ್ರಿಗೆ ಸಿಗೋದಿಲ್ಲ. ನೆನ್ಪಿಡ್ರಿ ಇದು ಮಾತು. ಉಳಿದವ್ರಿಗೆ ಏನಾರ ಕೆಲಸ ಬರುತ್ತೆ, ಏನಾರ ಆಗುತ್ತೆ, ಎಡವಟ್ ಆಗುತ್ತೆ, ಬರದೇ ಇಲ್ಲ ಅವ್ರಿಗೆ. ಹಾಗಾಗಿ ವೈಟ್ ಡ್ರೆಸ್ ಹಾಕಿ ತಲೆ ಸ್ನಾನ ಎಲ್ಲ ಮಾಡಿ 9:30ಕ್ಕೆ ನೀವು ರೆಡಿ ಆಗಿರ್ಬೇಕು. ಅದ್ರ ನಂತರ ಬರ್ಕೋರಿ, 9:30 ನಂತರ ನೀವು 1 ಗ್ಲಾಸ್ ನೀರು,
ಒಂದು ದೀಪ ತಗೊಂಡು ಇವತ್ತು ನಿಮ್ಗೆ ರೇಖೀಯ ಪಂಚತತ್ವಗಳನ್ನ ಬರೆಸ್ತೀನಿ ನಾನು. ಈಗ ನೆಕ್ಸ್ಟ್ ಅದೇ ಇದೆ. ಈ 5 ತತ್ವಗಳನ್ನ ನೀವು ಏನ್ ಎದುರಿಗೆ ಬರ್ಕೊಂಡಿರ್ತೀರಿ ನೋಡ್ರಿ, ಆ ಪುಟವನ್ನ ನೀವು ಎದುರಿಗೆ ಇಟ್ಕೊಳ್ಬೇಕು. ಒಂದ್ ಕಡೆ ದೀಪ, ಒಂದ್ ಕಡೆ ನೀರು, ಎದುರಿಗೆ 5 ತತ್ವಗಳು ಬರ್ಕೊಂಡು ನಿಮ್ ಎದುರಿಗಿಟ್ಟು 108 ಸಲ ಓಂಕಾರ ಹೇಳೋದಿದೆ 9:30 10 ಗಂಟೆ ತನಕ. ಬರೀರಿ. ಈಗ ಓಂಕಾರ ಹೆಂಗ್ ಹೇಳೋದಂದ್ರೆ ಬರೀ ಓಂ 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 ಹಿಂಗ್ ಹೇಳೋದಿಲ್ಲ. ಓಂ ನಾಭಿಯಿಂದ ಬಹಳ ಸುದೀರ್ಘವಾದಂತ ಓಂಕಾರ. ಎಷ್ಟ್ ಹೇಳ್ಬೇಕಂದ್ರ 108 ಓಂಕಾರಗಳನ್ನ ಹೇಳೋದಿರುತ್ತೆ. ಇದು ಎಲ್ಲಿ ತನಕ 30 ಮಿನಿಟ್ಸ್ ತನಕ ನೀವು ಮಾಡ್ಬೇಕು. ಇಲ್ಲ ನಿಮ್ಗೆ ಇನ್ನೂ ಈಸಿ ಆಗ್ಬೇಕಂದ್ರ 9:45ಗೆ ನಮ್ಮಲ್ಲಿ ಓಂಕಾರ ನಡೆಯುತ್ತೆ. ನಮ್ಮಲ್ಲಿ ಇಲ್ಲೂ ಸಮೇತ ನಡೆಯುತ್ತೆ. ನಿಮ್ಗೆ ಲಿಂಕ್ ಕಳಿಸ್ತೀವಿ 9:45ಗೆ. ಅಲ್ಲೂ ನಾವು 15 ನಿಮಿಷ, ನಮ್ದು 15ರಿಂದ 20 ನಿಮಿಷ ಓಂಕಾರ ನಡೆಯುತ್ತೆ ನಾಳೆ. ಮತ್ತೆ ನಿಮ್ಮ ನೆಟ್ ಸರಿಯಾಗಿ ಇಟ್ಕೊಳ್ಬೇಕು. ನೀವೇನ್ 21 ರೂಪೀಸ್ 2 GB ಇದೆ ನೋಡ್ರಿ, ಅದು ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೆಟ್ ಪ್ಯಾಕ್ ಸರಿಯಾಗಿ ನೋಡ್ಕೊರಿ. ಮತ್ತೊಂದ್ಸಲ ಔಟ್ ಆಗಿ ಹೊರಗೆ ಹೋದ್ರ ಒಳಗ್ ಬರೋ ಆಪ್ಷನ್ ಇರೋದಿಲ್ಲ, ಸ್ಪೆಷಲಿ ನಾಳೆ ದೀಕ್ಷೆ. ಓಕೆನಾ? ಸೊ ಹಾಗಾಗಿ 10ರಿಂದ 12 ಗಂಟೆ ತನಕ ಯಾರಿಗೆ ಟೈಮ್ ಇದೆ, ಯಾರು ನಿಯಮಗಳನ್ನ ಪಾಲಿಸೋದಕ್ಕೆ ರೆಡಿ ಆಗಿದ್ದೀರಿ, ಅವ್ರು ಮಾತ್ರ ನೀವು ಅಟೆಂಡ್ ಆಗ್ಬೇಕು. ಉಳಿದ ಒಂದು ಮಾಹಿತಿ ಏನು ಅಂದ್ರೆ, ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಏನಾದ್ರೂ ಮಂತ್ಲಿದ್ ಏನಾದ್ರೂ ಇದ್ರೂ ಸಮೇತ ನೀವು ದೀಕ್ಷೆಯನ್ನ ಪಡಿಬಹುದು. ತಲೆ ಸ್ನಾನ ಕಂಪಲ್ಸರಿ ಮಾಡ್ಬೇಕು. ಓಕೆನಾ? ಎಲ್ಲರಿಗೂ ತಿಳಿತಾ ದೀಕ್ಷೆದು? ಸೊ ಹಾಗಾಗಿ ದೀಕ್ಷೆ ಒಂದ್ ಸಲ ಆದ್ಮೇಲೆ ನೆನ್ಪಿಡ್ರಿ, ಲೈಫ್ ನಲ್ಲಿ ಒಂದ್ ಸಲ ನೀವು ರೇಖಿಯ ಜೊತೆಗೆ ಕನೆಕ್ಟ್ ಆದ್ರೆ ಇಲ್ಲಿ ನೀವೇನಾಗ್ತೀರಿ ಅಂದ್ರೆ ರೇಖಿಯೊಂದಿಗೆ ಚಾನಲ್ ಆಗ್ತೀವಿ, ಒಂದ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಮತ್ತೆ ದೀಕ್ಷೆಯ ನಂತರವೇ ರೇಖಿಯನ್ನ ನೀವು ಆಹ್ವಾನ ಮಾಡಿದ್ರೆ ಅದು ನಿಮ್ಮಲ್ಲಿ ಬಂದು ಆಕ್ಟಿವೇಟ್ ಆಗುತ್ತೆ, ವರ್ಕ್ ಮಾಡುತ್ತೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಓಕೆನಾ? ಸೊ ಈಗ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಬಂದಿದೆ, ದೀಕ್ಷೆ ಲಿಂಕ್ ಬಂದಿದೆ. ನಾಳೆ ಯಾರಿಗೆ ದೀಕ್ಷೆ ಬೇಕು ಅಂತಿದೆ ನೋಡ್ರಿ, ನೀವು ಚಾಟ್ ಬಾಕ್ಸ್ ಅಲ್ಲಿ ಹೋಗಿ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ದೀಕ್ಷೆ ಫಾರ್ಮ್ ಇದೆ ನೋಡ್ರಿ, ಇದನ್ನ 2 ನಿಮಿಷ ನಾನು ವೇಟ್ ಮಾಡ್ತೀನಿ, ಬೇಗ ತುಂಬ್ರಿ. ಮತ್ತೆ ಈ ದೀಕ್ಷೆ ಫಾರ್ಮ್ ಯಾರು ತುಂಬಿದ್ರು ನೋಡ್ರಿ, ಅವ್ರಿಗೆ ಮಾತ್ರ ರೇಖಿ ಲೆವೆಲ್ 1 ಆಗಿರೋ ಸರ್ಟಿಫಿಕೇಟ್ ಬರುತ್ತೆ. ದೀಕ್ಷೆ ಮತ್ತು ಸರ್ಟಿಫಿಕೇಟ್ ಫಾರ್ಮ್ ನಿಮ್ ಎದುರಿಗಿದೆ. ಮತ್ತೆ ಯಾರು ತುಂಬೋದಿಲ್ಲ ನೋಡ್ರಿ, ಅವ್ರಿಗೆ ಸರ್ಟಿಫಿಕೇಟ್ ಬರೋದಿಲ್ಲ. ಯಾಕಂದ್ರೆ ಅಲ್ಲೇ ಹೆಸರು ಇರುತ್ತೆ, ಅದನ್ನೇ ನೋಡಿ ನಾವು ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ತೀವಿ. ಗಾಳೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಗ ಒಂದ್ 2 ನಿಮಿಷ ನಾನು ಟೈಮ್ ಕೊಡ್ತೀನಿ. ಇಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಇದೆ ನೋಡ್ರಿ, ಬೇಗ ತುಂಬ್ರಿ. ಇದು ಸರ್ಟಿಫಿಕೇಟ್ ಪ್ಲಸ್ ಮತ್ತೆ ದೀಕ್ಷೆ 2 ಇದೆ. ಸರ್ಟಿಫಿಕೇಟ್ ಇದೆ, ಸರ್ಟಿಫಿಕೇಟ್ ಪ್ಲಸ್ ಮತ್ತೆ ದೀಕ್ಷೆ 2 ಇದೆ. ಸೊ ಯಾರಿಗಾದ್ರೂ ಈ ಫಾರ್ಮೆಟ್ ತುಂಬೋದಕ್ಕೆ ಪ್ರಾಬ್ಲಮ್ ಇದೆ, ನಮ್ಗೆ ಬರ್ತಾ ಇಲ್ಲ ಅಂದ್ರ ನಿಮ್ಗೆ ಇಲ್ಲಿ ನಮ್ಮ ಗ್ರೂಪ್ ನಲ್ಲಿ ಮೆಸೇಜ್ ಹಾಕ್ತಾ ಇರ್ತಾರೆ ನೋಡ್ರಿ, ಅನನ್ಯ ಅಂತ ಹೇಳಿ, ಅಕ್ಕಿನ ನಂಬರಿಗೆ ನಿಮ್ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ಕಳಿಸ್ಬೇಕು. ನಿಮ್ಮ ಫಾರ್ಮ್ ಅನ್ನ ಅವಳು ಫಿಲ್ಅಪ್ ಮಾಡ್ತಾಳೆ, ನಿಮ್ಗೆ ಅವಾಗ ಸರ್ಟಿಫಿಕೇಟ್ ಬರುತ್ತೆ. ವಿದೌಟ್ ಫಾರ್ಮ್ ತುಂಬಲಾರ್ದೇನೆ ಯಾರಿಗೂ ಸಿಗೋದಿಲ್ಲ. ಓಕೆ? ತುಂಬ್ಲಿಕ್ ಬರ್ಲಾರ್ದವ್ರು ಆ ಒಂದ್ ಪ್ಲಾನ್ ಮಾಡ್ಬೋದು, ಅನನ್ಯ ನಂಬರಿಗೆ ಕಳಿಸ್ಬೋದು. ಇಲ್ಲಿದೆ ನೋಡ್ರಿ ನಂಬರ್ 9591937081. ತುಂಬ್ಲಿಕ್ಕೆ ಯಾರಿಗ್ ಬರೋದಿಲ್ಲ ಈ ನಂಬರಿಗೆ ಪರ್ಸನಲ್ ನಿಮ್ಮ ಹೆಸರು ಮೊಬೈಲ್ ನಂಬರ್ ಎಲ್ಲ ಕಳಿಸಿ ರೇಖಿ ಸರ್ಟಿಫಿಕೇಟ್ ಅಂತ ಬರ್ದು ಹಾಕ್ರಿ, ಲೆವೆಲ್ 1. ಅಂದ್ರೆ ನಾಳೆ ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ಮುಂದೆ ಹೋಗೋಣ. ಎಲ್ಲಾರು ತುಂಬಿದ್ರಿ ಅಂತ ಹೇಳಿ ಅನ್ಕೊಂಡಿನ ಆಲ್ಮೋಸ್ಟ್. ಮತ್ತೆ ಇದನ್ನ ಗ್ರೂಪ್ ನಲ್ಲಿ ಹಾಕೋದಿಲ್ಲ ನಾವು. ಯಾಕೆ ಹಾಕೋದಿಲ್ಲ ಅಂದ್ರೆ ಅಲ್ಲಿ ಅವ್ರ ಕ್ಲಾಸೇ ಮಾಡಂಗಿಲ್ಲ, ದೀಕ್ಷೆ ಫಾರ್ಮ್ ತುಂಬಿ ಇರ್ತಾರ, ನಮ್ಗೆ ಆ ರೀತಿ ಅಡ್ಜಸ್ಟ್ ಆಗೋದಿಲ್ಲ. ಓಕೆ? ಎಲ್ಲಾರು ಫಿಲ್ಅಪ್ ಮಾಡಿದ್ರಿ ಅಂತ ಅನ್ಕೊಂಡಿನಿ. ಯಾರ್ಯಾರು ಮಾಡಿದ್ರಿ ಈ ರೀತಿ ಕೈ ಮಾಡ್ರಿ. ಯಾರಿಗ ಆಗ್ಲಿಲ್ಲ ಈ ನಂಬರಿಗೆ, ಇಲ್ಲಿ ಒಂದ್ ನಂಬರ್ ಇದೆ ನೋಡ್ರಿ, ಈ ನಂಬರಿಗೆ ನೀವು ಪರ್ಸನಲ್ ಮೆಸೇಜ್ ಅನ್ನ ಕಳಿಸ್ಬೇಕು, 9591937081. ಈ ನಂಬರಿಗೆ ಕಳಿಸಿದ್ರೆ ನಿಮ್ಮ ಫಾರ್ಮ್ ಇದೆ ನೋಡ್ರಿ, ಅವ್ರು ಫಿಲ್ಅಪ್ ಮಾಡ್ತಾರೆ. ಓಕೆನಾ? ಇಷ್ಟು ನಮ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ ಮುಂದಿನ ಟಾಪಿಕ್ ಕಡೆಗೆ.
ಈಗ 5ನೇ ಲೇಯರ್ ಬರುತ್ತೆ ಆನಂದಂ ಮೋಚತೆ. ಆನಂದಮಯ ಕೋಶ ಅಂದ್ರೆ ಆತ್ಮ, ನಮ್ಮ ಒಳಗಿರುವಂತ ಆತ್ಮ. ಎಸ್. ಸೊ ಹಾಗಾಗಿ ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಕಲಿಯುಗದಲ್ಲಿರುವಂತ ದೊಡ್ಡ ಸಮಸ್ಯೆ ಏನು ಅಂದ್ರ, ನಮ್ಮ ಇಷ್ಟೂ ಲೇಯರ್ಸ್ ಗಳಿವೆ ನೋಡ್ರಿ. ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶ ತನಕ ಎಲ್ಲಾ ಲೇಯರ್ಸ್ ಗಳು ರೋಗಗ್ರಸ್ತ ಆಗಿದೆ. ನಮ್ಮ ಶರೀರವೂ ಫಿಟ್ ಇಲ್ಲ, ನಮ್ಮ ಒಳಗಿನ ಪ್ರಾಣನೂ ಕರೆಕ್ಟ್ ಆಗಿಲ್ಲ, ಮನಸ್ಸಂತೂ ಚಂಚಲ ಇದೆ. ಸೆಲ್ಸ್ ಗಳು ಯಾವಾಗಂದ್ರೆ ಅವಾಗ ಏನಾಗುತ್ತೆ, ಡೆಡ್ ಆಗುತ್ತೆ, ಇಲ್ಲ ನಡೆಯುತ್ತೆ, ನಡೆಯೋದಿಲ್ಲ. ಮತ್ತೆ ಮತ್ತೆ ಹಾಸ್ಪಿಟಲ್ ತಿರುಗಾಡ್ತೀವಿ. ಅದಾದ ನಂತರ ಮೆಡಿಟೇಷನ್ ಮಾಡ್ಬೇಕಂತ ಕುಂತಿರ್ತೀರಿ, ನೀವು ಕಣ್ಣು ಮುಚ್ಚಿರ್ತೀರಿ, ನೀವ್ ಎಲ್ಲಿಗೆ ಹೋಗಿರ್ತೀರಿ ನಿಮ್ಗೆ ಗೊತ್ತಿದೆ ಅದು. ನೀವು 30 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ ಅಂತ ಯಾರ್ಯಾರು ಕಣ್ ಮುಚ್ಚಿ ಕೂಡ್ತೀರಿ ನೋಡ್ರಿ, ನಾನ್ ಹೇಳ್ತೀನಿ ನಿಜವಾಗ್ಲೂ ನೀವು ಮೆಡಿಟೇಷನ್ ಮಾಡೋದು ಬಾಳೆ ಬಾಳಾದ್ರೂ 10 ನಿಮಿಷ. ಸತ್ಯ ಇದೆ ನಾನು ಹೇಳೋದು. ಧ್ಯಾನ ಮಾಡ್ತೀನಿ ಅಂತ ಕಣ್ಣು ಮುಚ್ಚ್ರಿ, ಕಣ್ಣಷ್ಟೇ ಮುಚ್ಚಿರ್ತೀರಿ, ನೀವ್ ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದಿರಿ ಅಂತ ನಿಮ್ಗೆ ಗೊತ್ತಿದೆ ಅದು. ರೀಸನ್ ಏನು ಅಂದ್ರ, ನಮ್ಮ ಲೇಯರ್ಸ್ ಆನಂದಮಯ ಕೋಶ ಇದೆ ನೋಡ್ರಿ, ಅದು ಹೆಲ್ದಿ ಇಲ್ಲ. ಹಂಗಾಗಿ ಈ ಸಮಸ್ಯೆ ಆಗುತ್ತೆ. ಹಾಗಾಗಿ ರೇಖಿಯಲ್ಲಿ ಈ 5 ಲೇಯರ್ಸ್ ಗಳು ಹೀಲ್ ಮಾಡುವಂತ ಶಕ್ತಿ ಇದರಲ್ಲಿದೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ನಮ್ಮ ಶರೀರದಲ್ಲಿ ಚಕ್ರಗಳು ಇವೆ. ಮತ್ತೆ ಇವತ್ತು ಈ ಚಕ್ರಗಳನ್ನ ನೀವು ರಟ್ ಹೊಡಿಬೇಕು. ರಟ್ ಹೊಡಿಯೋದಂದ್ರೆ ಬಾಯ್ಪಾಟ್ ಮಾಡ್ಬೇಕು. ನಾಳೆ ನಿಮ್ಗೆ ಸೆಲ್ಫ್ ಫೀಲಿಂಗ್ ಇದೆ ನೋಡ್ರಿ, ಯಾವ ರೀತಿ ಮಾಡ್ಬೇಕಂತ ಹೇಳಿ ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ನಾನ್ ಹೇಳಿಸ್ತೀನಿ, ಬರೆಸ್ತೀನಿ, ಮತ್ತೆ ಪ್ರಾಕ್ಟಿಕಲ್ ನಡೆಯುತ್ತೆ. ಮೂರ್ ನಡೆಯುತ್ತೆ. ಹಾಗಾಗಿ 2 hours ಸೆಷನ್ ಇರೋದು ನಾಳೆ. ಮತ್ತೆ ನಾಳೆ ನಿಮ್ಗೆ ರಿಕಾರ್ಡಿಂಗ್ ಸಿಗೋದಿಲ್ಲ. ಸ್ಪಷ್ಟವಾಗಿ ಈಗ ಹೇಳ್ತೀನಿ, ಇಲ್ಲೇ ಕಲಿಬೇಕು, ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಹಾಗಾಗಿ ನಮ್ಮ ಶರೀರದಲ್ಲಿ 114 ಚಕ್ರಗಳಿವೆ. 114. ಈ 114 ಚಕ್ರಗಳು ಎಲ್ಲಿವೆ ಅಂದ್ರ, ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ. ಬರ್ಕೊಳ್ಳಿ, ಎಲ್ಲಿದೆ? ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರ ಇವೆ. ಈಗ ನಿಮ್ಗೆ ಒಂದು ಉದಾಹರಣೆ ನಾನು ಹೇಳ್ತೀನಿ, ನೀವು ನೋಡಿರ್ಬೋದು ಅಥವಾ ಸಮಾಜದಲ್ಲಿ ಆಲ್ಮೋಸ್ಟ್ ಈ ವಿಷಯ ಎಲ್ಲರಿಗೂ ಗೊತ್ತು. ಏನು ಅಂದ್ರ, ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಒಬ್ರಿಗೆ ಆರಾಮ್ ತಪ್ಪಿದೆ ಅಂತ ತಿಳ್ಕೊರಿ. ಏನು XYZ ಆರಾಮ್ ಹೊಟ್ಟೆ ನೋವು ಇದೆ ಅಂತ ಹೇಳಿ ಅವ್ರು ಬಹಳ ಚಡಪಡಿಕೆ ಇದೆ. ಸೊ ನೀವು ಅವ್ರಿಗೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಯ್ದ್ರಿ, ಎಲ್ಲಾ ಟ್ರೀಟ್ಮೆಂಟು, ಎಲ್ಲಾ ಟೆಸ್ಟ್ ಆಯ್ತು, ಅವ್ರದ್ದು ಸ್ಕ್ಯಾನಿಂಗ್ ಮಾಡ್ಸಿರಿ, ಅದು ಏನೇನ್ ಮಾಡ್ಬೇಕು ಎಲ್ಲಾ ಟ್ರೀಟ್ಮೆಂಟ್ ಆಗಿದೆ. ಸಂಜೆ ಡಾಕ್ಟರ್ ರಿಪೋರ್ಟ್ ನೋಡಿ ಹೇಳ್ತಾರ, ರಿಪೋರ್ಟ್ ನಿಲ್ಲಿದೆ, ಏನು ಪ್ರಾಬ್ಲಮ್ ಇಲ್ಲ. ಇಂಥ ಕೇಸ್ಗಳನ್ನ ನೋಡಿದ್ರಿ? ಹಾಸ್ಪಿಟಲ್ ಅಲ್ಲಿ ರಿಪೋರ್ಟ್ ನಿಲ್ಲಿದೆ, ಏನೂ ಸಮಸ್ಯೆ ಇಲ್ಲ, ಆದ್ರೂ ಅವ್ರಿಗೆ ಸಮಸ್ಯೆ ಇದೆ. ಇಂಥ ಕೇಸ್ ನೋಡಿದ್ರಿ ನೀವು? ಯಾರ್ಯಾರು ನೋಡಿದ್ರಿ? ಹಿಂಗ್ ಮಾಡ್ರಿ. ಆಲ್ಮೋಸ್ಟ್ ಎಲ್ಲಾ ಮನೇಲಿ ಒಬ್ರು ಇಬ್ರಿಗೆ ಇಂಥವೆಲ್ಲ ನೋಡ್ತೀವಿ, ಸಣ್ಣಗಿದ್ದಾಗ ಅಥವಾ ದೊಡ್ಡವರ ಎಲ್ಲಾರ ಒಂದ್ ಕಡೆ ನೋಡ್ತೀವಿ. ಈಗ ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿದೆ, ಸಮಸ್ಯೆ ಎಲ್ಲಿದೆ? ಈಗ ಬರ್ಕೊಡ್ರಿ. ಈಗ ನಮ್ ತಲೆಯಾಗ ಏನ್ ಬರುತ್ತೆ ಹೇಳ್ರಿ? ಈಗ ನೀವು ಅವ್ರಿಗೆ ಹಾಸ್ಪಿಟಲ್ಗೆ ಹೋಯ್ದಿರಿ, ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಡಾಕ್ಟರ್ ಹೇಳ್ತಾರ ಯಾವ್ದು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಇವ್ರಿಗೆ ಏನೂ ಆಗಿಲ್ಲ, ಮನೆಗೆ ಹೋಯ್ರು ವಾಪಸ್. ಸೊ ಅವಾಗ ತಕ್ಷಣಕ್ಕೆ ನಮ್ ತಲೆಯೊಳಗೆ ಏನ್ ಬರುತ್ತೆ ಹೇಳ್ರಿ? ಏನ್ ಬರುತ್ತೆ ನಿಮ್ ಪ್ರಕಾರ? ನಾನ್ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ನೀವ್ ಏನ್ ಅನ್ಕೊಂಡಿರ್ತೀರಿ ಸ್ವಲ್ಪ ಬರೀರಿ ನೋಡೋಣ. ತಕ್ಷಣಕ್ಕೆ ನಿಮ್ ತಲೆಯೊಳಗ್ ಏನ್ ಬರುತ್ತೆ? ಟೈಪ್ ಮಾಡ್ರಿ, ಇಲ್ಲೇ ಈ ಚಾಟ್ ಬಾಕ್ಸ್ ನಲ್ಲಿ ಮಾಡ್ರಿ, ಝೂಮ್ ನಲ್ಲೇ ಓಪನ್ ಮಾಡಿ ನಾನು ಸದ್ಯ. ಹಾ, ದೆವ್ವ ಭೂತ ಏನಾದ್ರೂ ಬಂದಿದೆ ಅಂತ ತಿಳ್ಕೊಂಡಿರ್ತೀರಿ. ಇಷ್ಟ ಆದ್ರೂ ಏನು ಇಲ್ಲಲ್ಲ, ಹಿಂಗ ಅಂತ ಹೇಳಿ ನಮ್ ಹಣೆ ಬರ ಅಂತೀವಿ. ಮಾಟ ಮಂತ್ರ ಆಗಿದೆ ಅಂತೀವಿ. ನಮ್ಮ ಪವಿತ್ರ ಹೇಳ್ತಾರೆ ನೆಗೆಟಿವ್ ಎನರ್ಜಿ. ಯಾರೋ ಮಾಟ ಮಂತ್ರ ಮಾಡ್ಯಾರ ಅನ್ನೋದೇ ಫಸ್ಟ್ ತಲೆಯಾಗ ಬರುತ್ತೆ. ಏನಾರ ನೆಗೆಟಿವ್ ಎನರ್ಜಿ ಇರ್ಬೋದು. ಈಗ ಬರ್ಕೊಡ್ರಿ, ನಮ್ ತಲೆಯೊಳಗೆ ಏನ್ ಬರುತ್ತೆ ನೋಡ್ರಿ. ಯಾಕಂದ್ರೆ ನಾವು ನಂಬಿರೋದು ಯಾರಿಗಂದ್ರೆ ಆಸ್ಪತ್ರೆಯಲ್ಲಿ ರಿಸಲ್ಟ್ ಇಲ್ಲ ಅಂದ್ರೆ ತಕ್ಷಣ ನಮ್ ತಲೆಯಾಗ ಬರುತ್ತೆ, ಯಾರಾದ್ರೂ ಏನಾದ್ರೂ ಮಾಡಿದಾರೆ, ದೆವ್ವ ಭೂತರ ಹಿಡಿದಿರ್ಬೇಕು, ಇಲ್ಲ ಯಾರಾದ್ರೂ ಮಾಟ ಮಂತ್ರ ಆಗಿರ್ಬೇಕು, ಅಥವಾ ತಿಂಗಳು 15 ದಿನ ಆಚೆಗೆ ಅಂತವ್ರ ಜೊತೆಗೆ ಯಾರ ಜೊತೆಗೆ ಆದ್ರೂ ಲಡಾಯಿ ಹೊಡೆದಿರ್ತೀರಿ ನೀವು, ಲಡಾಯಿ ಹೊಡೆದ ಜಗಳ ಆಡಿರ್ತೀರಿ. ಇನ್ನೊಂದ್ ಬರುತ್ತೆ, ಸುಳ್ಳು ಹೇಳ್ತಾ ಇದ್ರೆ. ಸುಳ್ಳು ಹೇಳೋದಿಲ್ಲ, ನಮ್ ಫ್ಯಾಮಿಲಿ ಮೆಂಬರ್ ಇದ್ದಿರ್ತಾರ, ಸುಳ್ಳೆಲ್ಲ ಅದು ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬರ್ಕೊಡ್ರಿ, ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಅದು ಸಮಸ್ಯೆ ಎಲ್ಲಿ ಹೋಗಿರುತ್ತೆ ಅಂದ್ರ ಪ್ರಾಣಮಯ ಕೋಶಕ್ಕೆ ಹೋಗಿರುತ್ತೆ ಅದು ಪ್ರಾಬ್ಲಮ್. ಈ ಪ್ರಾಣಮಯ ಕೋಶಕ್ಕೆ ಬಂದು ಪ್ರಾಣಮಯ ಕೋಶದ ಚಕ್ರಗಳಿವೆ ನೋಡ್ರಿ, ಅವು ಏನಾಗುತ್ತೆ ಅಂದ್ರೆ ಸಮಸ್ಯೆ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ತಪ್ಪಿರುತ್ತೆ.
ಹಾಗಾಗಿ ನಮ್ ಹತ್ರ ಸಾವಿರಾರು ಕೇಸ್ಗಳಿವೆ, ಇಂಥವೆಲ್ಲ ಬ್ಲಾಕೇಜಸ್ ಅನ್ನ ನಾವು ತೆಗ್ದಿ. ಆದ್ರೆ ಅದ್ರಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ, ಇದ್ರಲ್ಲಿ ಎರಡು ಮಾತಿಲ್ಲ. ಬರೀ ನಾವು ಮಾಡಿವಿ ಆಗಿದೆ ಅಂತ ಹಿಂಗಿಲ್ಲ, ಅವರು ಪ್ರಯತ್ನ ಮಾಡಿದ್ದಾರೆ, ನಾವು ನಮ್ ಕಡೆ ಹೀಲಿಂಗ್ ಮಾಡಿ. ಸೊ ಹಾಗಾಗಿ ಈ ಪ್ರಾಣಮಯ ಕೋಶದಲ್ಲಿ ಇರುವಂತಹ ಚಕ್ರಗಳಿವೆ ನೋಡ್ರಿ, ಇದರಲ್ಲಿ ಮೂಲ ಚಕ್ರಗಳು 7 ಚಕ್ರಗಳು ಬರುತ್ತೆ, ಪ್ರಮುಖ ಚಕ್ರ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಮೊದಲ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ, ಹೆಸರು ಬರೀರಿ. ಮೊದಲ ಚಕ್ರದ ಹೆಸರೇನು? ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಅಂದ್ರ ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ದೀರಿ ನೋಡ್ರಿ, ಅಲ್ಲಿ ಒಂದು ಚಕ್ರ ಇದೆ. ಮೂಲಾಧಾರ ಚಕ್ರ ಇಲ್ಲಿ ಬರೋದು. ಹಾ, ಅದಾದ ನಂತರ ನೆಕ್ಸ್ಟ್ 2ನೇ ಚಕ್ರ ಬರ್ಕೋರಿ. 2ನೇ ಚಕ್ರ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರ ಎಲ್ಲಿ ಬರುತ್ತೆ ಅಂದ್ರ ನಿಮ್ಮ ಹೊಕ್ಕಳು ಇದೆ ನೋಡ್ರಿ, ನಾಭಿ ಅಂತೀವಿ ನೋಡ್ರಿ, ಅದ್ರ ಕೆಳಗೆ 2 ಇಂಚ್, ಅದರ ಕೆಳಗೆ 2 ಇಂಚ್. ಇದು ಯಾವುದು? ಸ್ವಾದಿಷ್ಠಾನ ಚಕ್ರ. ಅದಾದ ನಂತರ 3ನೇ ಚಕ್ರ ಬರುತ್ತೆ ಮಣಿಪುರ ಚಕ್ರ ಅಂತ. 3ನೇ ಚಕ್ರ ಯಾವುದು? ಮಣಿಪುರ ಚಕ್ರ. ಈ ಮಣಿಪುರ ಚಕ್ರ ಎಲ್ಲಿ ಬರುತ್ತೆ ಅಂದ್ರ ನಮ್ಮ ನಾಭಿ ಇದೆ ನೋಡ್ರಿ, ಹೊಕ್ಕಳು, ಅದ್ರ ಮೇಲೆ 2 ಇಂಚ್. ನಾಳೆ ನಾವು ಹೀಲಿಂಗ್ ಮಾಡುವಾಗ ಚಕ್ರಗಳ ಮೇಲೆ ಕೈಗಳನ್ನ ಬದಲಾಯಿಸ್ತಾ ಹೀಲಿಂಗ್ ಮಾಡ್ತಾ ಹೋಗೋದಿರುತ್ತೆ. ನಾಳೆ ಪ್ರಾಕ್ಟಿಕಲ್. ನಾಳೆಗ್ ಒಂದೊಂದು ನಿಮಿಷ ಬಹಳ ಮಹತ್ವದಿದೆ. ಮಣಿಪುರ. ಮಣಿಪುರದ ನಂತರ ಮತ್ತೊಂದು ಬರುತ್ತೆ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಅದರ ನಂತರ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ, ಇಲ್ಲಿ ಬರೋದು ವಿಶುದ್ಧಿ ಚಕ್ರ. ಎಸ್. ಅದರ ನಂತರ ನೆಕ್ಸ್ಟ್ ಬರುತ್ತೆ ಇಲ್ಲಿ ಆಜ್ಞಾ ಚಕ್ರ, ಭ್ರುಕುಟಿಯ ಮಧ್ಯದಲ್ಲಿ ಆಜ್ಞಾ ಚಕ್ರ. ಕೊನೆಗೆ ಬರುತ್ತೆ ಇಲ್ಲಿ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ. ಸೊ ಹಾಗಾಗಿ ಈ 7 ಚಕ್ರಗಳಿವೆ ನೋಡ್ರಿ, ಈ 7 ಚಕ್ರಗಳು ನಮ್ಮ 5 ಕೋಶಗಳಿಗೆ ಹೀಲ್ ಮಾಡುತ್ತೆ. ಈಗ ಬರ್ಕೊಡ್ರಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ಈ 5 ಕೋಶಗಳನ್ನ ಚಿಕಿತ್ಸೆ ಮಾಡುವಂತ ಮೂಲ ಸತ್ವ ಎಲ್ಲಿದೆ ಅಂದ್ರೆ ಈ ಚಕ್ರಗಳಲ್ಲಿ ಇದೆ. ಸೊ ಹಾಗಾಗಿ ರೇಖೆಯಲ್ಲಿ ನಮ್ಗೆ ರಿಸಲ್ಟ್ ಎಲ್ಲಿ ಬರುತ್ತೆ ಅಂದ್ರ ನಾವು ಚಕ್ರಗಳಿಗೆ ಹೀಲಿಂಗ್ ಅನ್ನ ಮಾಡ್ತೀವಿ. ಸ್ಪೆಷಲಿ ಇಂಡಿಯನ್ ರೇಖೆಯಲ್ಲಿ ನೀವು ಉಸುಯಿ ರೇಖೆ ಏನಾದ್ರೂ ಕಲ್ತ್ರ 24 ಪಾಯಿಂಟ್ಗಳಿಗೆ ಹೀಲಿಂಗ್ ಅನ್ನ ಮಾಡ್ತಾರ, 24 ಪಾಯಿಂಟ್ಸ್ಗೆ ಮಾಡ್ತಾರ. ಅದು ಮುಗಿಯೋದಕ್ಕೆ 79 ಮಿನಿಟ್ಸ್ ಬೇಕು ನಿಮ್ಗೆ, 79 ನಿಮಿಷ ಬೇಕು. ಆದ್ರೆ ನಮ್ಮ ಇಂಡಿಯನ್ ರೇಖೆ ಇದೆ ನೋಡ್ರಿ, ನಮ್ದು ಕೇವಲ 21 ರಿಂದ 25 ನಿಮಿಷದಲ್ಲಿ ಹೀಲಿಂಗ್ ಮುಗಿಯುತ್ತೆ. ನೀವು ಸ್ವಲ್ಪ ಹೊಸಬ್ರಿದ್ರಿ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಂದು 25 ನಿಮಿಷ ಬೇಕು. ನೀವು ಸೀನಿಯರ್ ಇದ್ರಿ, ಪರ್ಫೆಕ್ಟ್ ಇದ್ರಿ ಅಂದ್ರೆ 21 ಮಿನಿಟ್ ನಲ್ಲಿ ಹೀಲಿಂಗ್ ಮುಗಿಯುತ್ತೆ. ಮತ್ತೆ ರಿಸಲ್ಟ್ ಸೇಮ್ ಇದೆ, ಅಲ್ಲಿ 24 ಬಡದಾಡೋದು ಅಷ್ಟೇ ಇದೆ, ಇಲ್ಲಿ 7 ಮಾಡೋದು ಅಷ್ಟೇ ಇದೆ, ರಿಸಲ್ಟ್ ಮಾತ್ರ ಸೇಮ್ ಇರೋದು. ಹಾಗಾಗಿ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖೆ ಇದೆ. ಓಕೆ, ಇಷ್ಟು ತಿಳಿತಾ ನಿಮ್ಗೆ ಈ ಟಾಪಿಕ್ ಚಕ್ರಗಳದು? ಇದನ್ನ ಬಾಯ್ಪಾಟ್ ಮಾಡ್ಬೇಕು ನೋಡ್ರಿ ನೀವು, ಯಾವ ಚಕ್ರ ಎಲ್ಲಿದೆ. ನಾಳೆ ನಾನು ಏನಾದ್ರು ಸ್ವಾದಿಷ್ಠಾನ ಹೇಳ್ದ ಕಣ್ ಬಿಟ್ಟಿ ಸ್ವಾದಿಷ್ಠಾನಕ್ಕೆ ಎಲ್ ಕೈ ಹಿಡ್ದಾರ ನೋಡಮ್ಮಂತ ಅವ್ರ ಸ್ಕ್ರೀನು ಇವ್ರ ಸ್ಕ್ರೀನ್ ನೋಡಿದ್ರಿ ಆಗಂಗಿಲ್ಲ. ತಿಳಿತಾ? ಹಂಗೆ ಮಾಡ್ತ್ರಿ. ಕೆಲವ್ರು ಕಲಿಯೋ ಹೊತ್ತಿಗೆ ಚಂದ ಕಲಿಯಂಗಿಲ್ಲ, ಎಡವಟ್ ಮಾಡ್ಕೊಳ್ಳೋದು. ಆಮೇಲೆ ನಾನ್ ಮೆಡಿಟೇಷನ್ ಈ ಕಡೆ ಶುರು ಮಾಡ್ತೀನಿ, ಆ ಸ್ಕ್ರೀನ್ ಗಳನ್ನ ಸ್ಕ್ರೋಲ್ ಮಾಡ್ತೀರಿ, ಕೈ ಎಲ್ಲಿ ಹಿಡ್ದಾರ ನೋಡಮ್ಮ ಅಂತ ಹೇಳಿ. ಹೃದಯ ಚಕ್ರ ಎಲ್ಲಿ ಹಿಡಿದ್ರು, ವಿಶುದ್ಧಿಗೆ ಎಲ್ಲಿ ಬಂದ್ರು, ಮತ್ ಬೇರೆಯವ್ರಿಗೆ ನೋಡ್ತಾ ಕೂಡ್ತ್ರಿ. ಹಂಗ್ ದಯವಿಟ್ಟು ಮಾಡ್ಬಿಡ್ರಿ. ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ಒಳ್ಳೆಯವ್ರಿದ್ರಿ, ಜ್ಞಾನದಾಹಿಗಳಿದ್ರಿ, ಇದನ್ನ ನೀವು ಅರ್ಥ ಮಾಡ್ಕೊಡ್ರಿ. ಯಾವ ಚಕ್ರಕ್ಕೆ ಹೇಳ್ತೀನಿ ಅಲ್ಲೇ ಕೈ ತಗೊಂಡ್ ಬರ್ಬೇಕು ನೀವು. ಡನ್? ಕಮಿಟ್ಮೆಂಟ್ ಕರೆಕ್ಟ್ ಇದೆನಾ ನಂದು? ನೀವು ಸರಿ ಮಾಡಿದ್ರೆ ಸರಿ ರಿಸಲ್ಟ್ ಬರುತ್ತೆ.
ನೀವ್ ನೋಡ್ರಿ ಬೆಂಗ್ಳೂರ್ಗ್ ಹೋಗ್ಬೇಕಂದ್ರೆ ಬೆಂಗ್ಳೂರ್ ದಾರಿದವ್ಗೆ ಇರ್ಬೇಕು. ಅದು ಬಿಟ್ಕೊಟ್ಟು ಬೇರೆ ಕಡೆ ಮಂಗ್ಳೂರ್ ಕಿಡಿದ್ರೆ ಹೆಂಗ್ ಬೆಂಗ್ಳೂರ್ ಹೋಗಿರ್ತೀರಿ? ಹಿಂಗೆ ಆಗಿರುತ್ತೆ ಕೆಲವೊಂದ್ಸಲ. ರಿಸಲ್ಟ್ ಯಾಕೆ ಬರೋದಿಲ್ಲ ಅಂದ್ರೆ ಎಡವಟ್ ಮಾಡ್ಕೊಂಡಿರ್ತೀರಿ. ನೀವೇ ತಲೆ ಓಡ್ಸ್ಲಕ್ ಶುರು ಮಾಡ್ತೀರಿ. ಸಿಸ್ಟಮ್ ಒಂದ್ ಹೇಳುತ್ತೆ, ನೀವು ಮಾಡ್ತೀರಿ ಒಂದು, ರಿಸಲ್ಟ್ ಹೆಂಗ್ ಬರುತ್ತೆ? ಬರೋದಿಲ್ಲ. ಓಕೆನಾ? ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ರೇಖೀಯ ಪಂಚತತ್ವಗಳು. ಒಂದು ಮನೆ ನಡೆಯುತ್ತೆ ಅಂದ್ರೆ ಅದಕ್ಕೊಂದು ತತ್ವ ಸಿದ್ಧಾಂತ ಇದೆ. ಇದೇನಾ? ಇಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಾ ಕಡೆಗೂ ಇದೆ. ಒಂದ್ ಧರ್ಮ ಇದೆ ಅಂದ್ರೆ ಇದೆ. ಪ್ರತಿಯೊಂದು ಗಂಡು ಇದೆ, ಗಂಡು ಇದ್ದಾಗ ಅವ್ರಿಗೂ ಒಂದ್ ತತ್ವ ಸಿದ್ಧಾಂತ ಇರುತ್ತೆ, ಹೆಣ್ಣು ಅಂದಾಗ ನಮಗೂ ಒಂದಿರುತ್ತೆ. ಹಾಗಾಗಿ ಇಡೀ ಬ್ರಹ್ಮಾಂಡ ಒಂದು ತತ್ವ ಸಿದ್ಧಾಂತದ ಮೇಲೆ ನಡೀತಾ ಇದೆ. ಅದೇ ರೀತಿ ರೇಖೆಯಲ್ಲೂ ಸಮೇತ ಪಂಚತತ್ವಗಳು ಇವೆ. 5 ಮಹಾತತ್ವಗಳು ಕೆಲಸ ಮಾಡುತ್ತೆ. ಆದ್ರೆ ಇಲ್ಲಿ ನಾಳೆ ದೀಕ್ಷೆ ಯಾರ್ಯಾರಿಗ್ ಬೇಕು ನೋಡ್ರಿ, ಅವರು ಈ 5 ತತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು. ಯಾರ್ಯಾರು ತಯಾರಿದ್ರಿ ಹಿಂಗ್ ಮಾಡ್ರಿ ಮೇಡಮ್, ಅದು ಹೆಂಗಾರ ಇರ್ಲಿ, ಮನಿ ಬಿಟ್ಟು ಸನ್ಯಾಸಿ ಆಗೋದಿದ್ರು ರೆಡಿ ಇದ್ದೀನಿ ಅನ್ನೋರ್ಗೆ ಹಿಂಗ್ ಕೈ ಮಾಡಿ. 5 ತತ್ವ ನಾನ್ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ಮಂಜುನಾಥ್ ಸರ್ ಅಂತಾರ, ಬ್ಯಾಡ ಈಗದು, ಸನ್ಯಾಸಿ ಆಗೋದಿಲ್ಲ ನಾವು, ರೇಖಿ ಮಾತ್ರ ಕಲಿಯೋದಕ್ಕೆ ಬಂದೀವಿ ನಾವು. ಸೊ ಯಾರ್ಯಾರು ರೆಡಿ ಇದ್ರಿ 5 ತತ್ವಗಳನ್ನ ನನ್ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಹಿಂಗ್ ಕೈ ಮಾಡ್ರಿ. ಮತ್ತೆ ಎಲ್ಲಾರ ಫೋಟೋ ತಗೊಳತೀನಿ ನೋಡ್ರ, ಎಲ್ಲಾರ ಫೋಟೋ, ನಿಮ್ ಮೊಬೈಲ್ ನಂಬರ್ ಎಲ್ಲಾ ಇದೆ. ನಿಮ್ ಮನೆ ಕಡೆಯಿಂದ ನಮಗ್ ಫೋನ್ ಬರ್ಬೇಕು, ಮೇಡಮ್ ಅವತ್ತ 5 ತತ್ವಗಳು ಹೇಳಿರ್ ನೋಡ್ರಿ, ಇಲ್ಲಿ ಒಂದು ನಡೀಲತ್ತಿಲ್ಲ ಅಂದ್ರೆ ನೀವು ಮತ್ ದಂಡ ಕಟ್ಬೇಕಾಗುತ್ತೆ. ಓಕೆನಾ? ಸೊ 5 ತತ್ವಗಳನ್ನ ಮಾಡೋದಕ್ಕೆ ರೆಡಿ ಆಗಿದ್ರಿ. ಓಕೆ, ನನ್ ಕಡೆಯಿಂದ ನಿಮ್ಗೆಲ್ಲ ಕ್ಲಾಪ್ಸ್. ಗ್ರೇಟ್, ಎಲ್ಲರೂ ಒಪ್ಕೊಂಡಿರಿ. ಈಗ ಬರೋಣ, ತಾಡ್ರಿ, ವೇಟ್ ಮಾಡಿ. ಓಕೆ, ಸೊ ಈಗ ನಾನು ನನ್ ಕಡೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೂ ಖರೆ ಉತ್ತರ ಕೊಡ್ಬೇಕು. ಏನು ಅಂದ್ರ, ಯಾರ್ ನನ್ ಎದುರಿಗೆ ಮಹಾತ್ಮರಿದ್ರಿ ನಿಮ್ಗೆ ಸಿಟ್ಟು ಬರುತ್ತೆ? ಸಿಟ್ಟು, ಕ್ರೋಧ, ಕೋಪ, ಹಿಂಗೇನ್ ವರ್ಡ್ಗಳಿದೆ ಹೇಳ್ತಾರಂತ ಅನ್ಕೊಂಡಿ. ಯಾರ್ಯಾರಿಗೆ ಬರುತ್ತೆ? ಇಮಾನ್ದಾರ್ಲಿಂದ ಕೈ ಎತ್ರಿ. ಅದು ಏನ್ ಪರಿಹಾರ ಮಾಡೋದ್ ನಾ ಹೇಳ್ತೀನಿ. ಅದು ನೀವು ನನ್ಗೇನ್ ಸಿಟ್ಟಿಲ್ಲ ಅಂತ ತಿಳ್ಕೊಂಡ್ರಿ, ನಮಗೂ ಇದೆ, ಇಲ್ಲ ಅಂತಿಲ್ಲ. ಅದನ್ನ ನಾನು ಹೆಂಗ್ ಕಂಟ್ರೋಲ್ ಮಾಡಿ ನನ್ನ ಐಡಿಯಾ ನಿಮ್ಗೆ ಹೇಳ್ತೀನಿ. ಯಾರ್ಯಾರಿಗಿದೆ ನೀವು ಒಪ್ಕೋರಿ, ಹಿಂಗ್ ಕೈ ಮಾಡ್ರಿ. 2ನೇ ಸ್ಕ್ರೀನಿಗೆ ಬರ್ತೀನಿ, ವೇಟ್ ಮಾಡ್ರಿ. ಹಂಗೆ ಕೈ ಹಿಡೀರಿ. ಉಳ್ದವರೆಲ್ಲ ವಿಡಿಯೋ ಆನ್ ಮಾಡ್ರಿ, ನನ್ಗೆ ಗೊತ್ತಾಗೋದಿಲ್ಲ. ಸಿಟ್ಟು ಬರುತ್ತೆ ಎಲ್ಲರಿಗೂ. ನೀವು ನೋಡ್ರಿ, ಬೇಕಾದ್ರೆ ಪರೀಕ್ಷೆ ಮಾಡ್ರಿ. ನಾವು ಯಾವತ್ತಾದ್ರೂ ಸಿಟ್ಟು ಮಾಡ್ಬೇಕಂತ ಪ್ಲಾನ್ ಹಾಕಿವ? ಇಲ್ಲ. ಯಾವಾಗ್ಲೂ ನೋಡ್ರಿ, ದಿನ ನೀವು ನಾನ್ ಸಿಟ್ಟೇ ಮಾಡ್ಬಾರ್ದಂತ ಮುಷ್ಟಿ ಕಟ್ ಪ್ರಾಮಿಸ್ ಮಾಡಿರಿ, ಅವತ್ ಹೆಚ್ಚಿಗೆ ಸಿಟ್ಟು ಬಂದಿದೆ. ಯಾರ್ಯಾರಿಗ ಅನುಭವ ಇದೆ? ಈಗಾದ್ರೆ ರೇಖೀಯ ಪಂಚತತ್ವ ಹೇಳುತ್ತೆ, ಕೋಪ ಮಾಡ್ಕೊಂಡವ್ರಿಗೆ ದೀಕ್ಷೆ ಕೊಡ್ಬೇಡ್ರಿ ಗುರುಗಳೇ ಅಂತ ಹೇಳುತ್ತೆ. ಅದು ಹೆಂಗ್ ಮಾಡ್ಬೇಕೀಗ? ಏನ್ ಮಾಡ್ತೀರಿ ನೋಡ್ರಿ. ಏನ್ ಹೇಳುತ್ತೆ ರೇಖಿ? ಯಾರ್ ಸಿಟ್ ಮಾಡ್ತಾರ ಅವ್ರಿಗೆ ದೀಕ್ಷೆ ನೋ, ಬೇಡ. ಈಗ ಏನ್ ಮಾಡ್ತೀರಿ? ಚಾಲೆಂಜು. ಲೈಫ್ ನಲ್ಲಿ ಇಲ್ಲಿ ತನಕ ಅಂತೂ ಸಿಟ್ ಮಾಡಿರಿ, ಈಗ ಬಿಡ್ಲಾಕ್ ಯಾರ್ ತಯಾರಿದ್ರಿ ನಂಗೆ ಹೇಳ್ರಿ. ಏನು ಒಂದ್ ಪಶ್ಚಾತ್ತಾಪ ಇದೆ, ನಾನ್ ಬಿಡ್ತೀನಿ, ಹೆಂಗಾರ ಮಾಡ್ತೀನಿ. ಯಾರಿಗ್ ಗೊತ್ತು ಹೇಳ್ರಿ? ಇದು ಒಂದು ಬಿಡಿಸ್ಲಿಕ್ಕೆ ಬ್ರಹ್ಮಾಂಡ ನಿಮ್ಗೆ ನನ್ನ ಎದುರಿಗೆ ತಂದು ಕೂರ್ಸಿರ್ಬೋದು. ಅತಿರಥ ಮಹಾರಥರಿಗೆ ನಿಮಗ್ ಪರಿವರ್ತನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಿನ ವಿಷಯ ಇದೆ. ನಾವ್ ಹೆಣ್ಮಕ್ಳು ಕಟ್ಕೊಂಡಿನ್ ಗಂಡನ್ ಕೇಳಲ್ಲ, ಇನ್ನ ಉಳ್ದವ್ರದ್ರ ಬಾಳ ದೂರಿನ ಮಾತು. ಜಿದ್ದಿ ನಾವ್ ಯಾರಿಗೂ ಕೇಳಂಗಿಲ್ಲ, ಕೇಳ್ತೀವ ಹೆಣ್ಮಕ್ಳು? ಆದ್ರೂ ಇವತ್ ಬ್ರಹ್ಮಾಂಡ ಹೇಳುತ್ತೆ, ಯಾರ್ ಸಿಟ್ ಮಾಡ್ತಾರ ಅವ್ರಿಗೆ ದೀಕ್ಷೆ ಕೊಡ್ಬೇಡ್ರಿ. ಈಗ ಬರ್ಕೊಡ್ರಿ. ಈಸಿ, ಬಹಳ ಸರಳವಾದ, ಬಹಳ ಸುಲಭವಾದ ಒಂದು ಮಾರ್ಗ ಇದೆ ನಮ್ಮಲ್ಲಿ. ಅದು ಯಾವುದು ಅಂತ ಹೇಳ್ತೀನಿ ನೋಡ್ರಿ. ರೇಖೀಯ ಪಂಚತತ್ವದಲ್ಲಿರುವಂತ ಮೊದಲ ತತ್ವ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನೀಟಾಗಿ ಬರೀರಿ. ಮತ್ತೆ ನಾಳೆ 5 ತತ್ವಗಳು ನಿಮ್ ಎದುರಿಗೆ ಬೇಕು ದೀಕ್ಷೆ ಟೈಮಿಂಗ್. ಇದೆಲ್ಲ ನೋಡ್ತಾನೆ ದೀಕ್ಷೆ ಕೊಡೋದು. ಇಷ್ಟು ತತ್ವಗಳಿಗೆ ನಾನು ಬದ್ಧ ಇದ್ದೀನಿ ಅಂತ ಪ್ರಾಮಿಸ್ ಮಾಡುವುದು ಇರುತ್ತೆ ನಾಳೆ ಬ್ರಹ್ಮಾಂಡಕ್ಕೆ. ಏನಿದೆ ಮೊದಲ ತತ್ವ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ನೋಡ್ರಿ, ನಿಮ್ಗೆ ಇರೋ ಆಪ್ಷನ್ ಏನು ಅಂದ್ರ, ವರ್ಡ್ ಶಬ್ದ ಏನಿದೆ, ನಾನು ಇವತ್ತಿಗೆ ಮಾತ್ರ. 1 ಡೇ ಟಾಸ್ಕ್ ಇದೆ, ಆಗ್ಬೋದಾ? ಬಹಳ ಈಸಿ ಇದೆ. 1 ದಿನಕ್ಕೆ ಬಿಡ್ಲಿಕ್ಕೆ ಆಗುತ್ತಾ ಸಿಟ್ಟು ನಿಮ್ಗೆ? ಈಗ ಯಾರಿದ್ರಿ ಹಿಂಗ್ ಕೈ ಹಿಡ್ದು, ಓ ಎಲ್ಲರಿಗೂ ದೀಕ್ಷೆ ಸಿಗುತ್ತೆ. 1 ಡೇ ಬಿಡ್ಬೋದಾ? ಆಗುತ್ತಾ? ಎಲ್ಲರೂ ಸ್ಮೈಲ್ ಮಾಡ್ರಿ, ನೋಡ್ರಿ ಎಷ್ಟು ಈಸಿ. ರೇಖಿ ಎಷ್ಟು ಸರಳವಾಗಿ ನಮ್ ಎದುರಿಗೆ ಕೊಟ್ಟಿದೆ. 1 ದಿನಕ್ಕೆ ಬಿಡೋದಿದೆ ಅಷ್ಟೇ. ಬಿಡ್ಬೋದಲ್ಲ 1 ದಿನಕ್ಕೆ? ಈಗ ಇದು ಏನ್ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ನೋಡ್ರಿ. ನನ್ಗಂತೂ ಬಾಲ್ಯದಲ್ಲಿ ನೆನಪಿದೆ. ಯಾರ್ಯಾರು 40+ ಇದ್ರಿ ಹಿಂಗ್ ಕೈ ಮಾಡ್ರಿ.
ನನ್ನ ಏಜ್ನವ್ರು, ನಂದು 44 ಇದೆ, ಬಟ್ ನಮ್ಮ ವಯಸ್ಸಿನವ್ರಿಗೆ ಅಂದಾಜಿ ಎಲ್ಲರಿಗೆ ಈ ಒಂದ್ ಘಟನೆ ನೆನಪಿದೆ. ನಾವು ಬಾಲ್ಯದಲ್ಲಿದ್ದಾಗ ಏನಾಗ್ತಿತ್ತಂದ್ರ ಒಂದು ದೆವ್ವ ಬರುತ್ತೆ ಅಂತ ಒಂದ್ ಮಿತ್ ಇತ್ತು. ದೆವ್ವ ಒಂದ್ ಬರುತ್ತೆ ಅಂತ. ಅದಕ್ ನಾವು ನಮ್ಮ ಮನೆ ಬಾಗಿಲು ಇರುತ್ತೆ ನೋಡ್ರಿ, ಡೋರ್ ಇರುತ್ತೆ ನೋಡ್ರಿ, ತಟ್ಟಿ ಅಂತೀವ್ ನಮ್ ಕಡೆ, ಅದ್ರ ಮೇಲೆ ಇಂದು ಬೇಡ ನಾಳೆ ಬಾ ಅಂತ ಬರ್ದಿದ್ದೇವೆ. ಯಾರ್ಯಾರು ಬರ್ದಿರಿ ಕೈ ಮಾಡ್ರಿ ಹಿಂಗ. ಇಂದು ಬೇಡ ನಾಳೆ ಬಾ. ಮತ್ತೆ ಎಲ್ಲಾ ಕಡೆ ಬರ್ದಿದ್ದೇವ್ ನೋಡ್ರಿ. ಅವಾಗ ಮೊಬೈಲ್ ಇರ್ಲಿಲ್ಲ, ಸಂಪರ್ಕ ಸಾಧನಗಳು ಏನೂ ಇರ್ಲಿಲ್ಲ, ಆದ್ರೂ ನಾಳೆ ಬಾ ಅಂತ ಬರ್ದಿದ್ದೇವೆ ಎಲ್ಲಾರು ಬರ್ದಿರಿ ನೋಡ್ರಿ. ಯೋಚನೆ ಮಾಡ್ರಿ, ನೀವ್ ನಾಳೆ ಬಾ ಅಂತ ಬರ್ದಾಗ ಆ ದೆವ್ವ ಬಂದ್ ರಾತ್ರಿ ನಿಮ್ ಮನೆ ಮುಂದೆ ನಿಂತಿತು. ಪೂರ್ಣಿಮಾ ನಾಳೆ ಬಾ ಅಂತ ಹೇಳ್ಯಾರಂತದು ವಾಪಸ್ ಹೋಗ್ಬಿಡ್ತು. ಮತ್ತೆ ಬಂತು, ಮತ್ತೆ ವಾಪಸ್ ಬಂದು ಹೋಗಿ ದೆವ್ವ ಮುದುಕಾಗಿ ಸತ್ತೇ ಹೋಯ್ತು, ಬಂದೇ ಇಲ್ಲ ನಮ್ಮ ಮನೆಗೆ. ಕನ್ಫರ್ಮ್. ಸೇಮ್ ಹಂಗೆ ಬರ್ಕೊಡ್ರಿ. ನಮ್ಮ ಸಿಟ್ಟಿದೆ ನೋಡ್ರಿ, ಅದು ಒಂದ್ ದೆವ್ವನೇ. ದೆವ್ವಿನ್ಕಿಂತ ಕಮ್ಮಿ ಅಂತ ತಿಳ್ಕೊಬೇಡ್ರಿ ನೀವು, ಭಯಂಕರದದು. ತಾಂಡವ ನೃತ್ಯ ಮಾಡ್ತೀವಿ ನಾವು, ಸಿಟ್ಟು ಬಂದ ನಮ್ಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ತೀವಿ. ಹಾಗಾಗಿ ಬೆಳಗಾಗಿ ಎದ್ದು ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಈಗ ಬರೀರಿ, ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ದಪ್ಪಾಕ್ಷರಲಿಂದ ಬರಿಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಯಾವ್ದು ಸೀಟು? ಯೆಲ್ಲೋ ಕಲರ್. ಹಳದಿ ಬಣ್ಣದ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ದೊಡ್ಡದಾಗಿ ಬರಿಬೇಕು, ಇವತ್ತಿಗೆ ನಾನು ಸಿಟ್ ಮಾಡೋದಿಲ್ಲ. ಇದನ್ನ ಏನ್ ಮಾಡ್ಬೇಕಂದ್ರ ನಿಮ್ ಮನೆ ಹಾಲ್ ನಲ್ಲಿ ಅಂಟಿಸ್ಬಿಡ್ಬೇಕ. 5 ತತ್ವಗಳು. ಬೆಳಗಾಗಿ ಏಳ್ಬೇಕು, ನೋಡ್ಬೇಕು ಚಾರ್ಟು, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಕೈಯನ್ನ ಮುಷ್ಟಿ ಹಿಡಿಬೇಕು, ಥಿಂಕ್ ಮಾಡ್ಬೇಕು, ಚಾಲೆಂಜ್ ಮಾಡ್ಬೇಕು, ನಾನಿವತ್ ಸಿಟ್ ಮಾಡೋದಿಲ್ಲ. ನೀವು ಚಾಲೆಂಜ್ ಮಾಡಿದ್ಮೇಲೆ ಸಿಟ್ಟು ಬರ್ಲಾರ್ದಂತ ವಿಷಯ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಪರಿಸ್ಥಿತಿ ಏನು ಬರ್ಬೋದು. ನೀವು ಇಡೀ ದಿನ ಆಫೀಸ್ ಇದೆ, ರಿಲೇಷನ್ ಇದೆ, ಅಕ್ಕಪಕ್ಕದವ್ರು ಇರ್ತಾರ, ಮಕ್ಕಳಿದ್ದಾರೆ, ಸಿಟ್ಟು ಬರುವಂತ ಸಂದರ್ಭಗಳು ಬರ್ಬೋದು, ಇಲ್ಲ ಅಂತಿಲ್ಲ. ಆದ್ರ ತಕ್ಷಣಕ್ಕೆ ಮೈಂಡಿಗೆ ಏನ್ ಹೇಳ್ಬೇಕು? ಇವತ್ ಬೇಡ. ಅವಾಗ ಮೈಂಡ್ ಏನಾಗುತ್ತೆ? ಕಂಟ್ರೋಲ್. ಮತ್ತೆ ರಾತ್ರಿ ಬಂದು ಏನ್ ಮಾಡ್ಬೇಕು? ಸೆಲಿಬ್ರೇಟ್ ಮಾಡ್ಬೇಕು, ವಾವ್ ಇವತ್ ನಾನು ಸಿಟ್ ಮಾಡಿ. ಮತ್ತೆ ಬೆಳಗಾಗಿ ಮರ್ದಿನ ಹೇಳ್ಬೇಕು, ಮತ್ತೆ ಇವತ್ತಿಗೆ ಮಾತ್ರ ಏನ್ ಮಾಡಲ್ಲ, ಕೋಪ ಮಾಡಿಕೊಳ್ಳೋದು. ಈ ರೀತಿ ಪ್ರತಿ ದಿನಾನು ಬರ್ಕೊಡ್ರಿ. 21 days ನೀವ್ ಏನಾದ್ರೂ ಈ ಚಾಲೆಂಜ್ ಅನ್ನ ಕರೆಕ್ಟ್ ಮಾಡಿದ್ರ, ದೇವ್ರಾಣೆ ಹೇಳ್ತೀನಿ, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಎಲ್ಲ ನೀವೇ. ಆ ಎನರ್ಜಿ ನಿಮ್ಮಲ್ಲಿ ಕನೆಕ್ಟ್ ಆಗುತ್ತೆ, ಶಾಂತಿ ದೂತರಾಗಿ ಬಿಡ್ತೀರಿ ನೀವು. ಮಾಡ್ಬೋದಾ ಇದು? 21 days, 21 ದಿನ ಮಾಡ್ರಿ. ಬಾಳ ಏನ್ ಮಾಡ್ರಿ ಅಂತ ನಾನು ಹೇಳೋದಿಲ್ಲ. 21 days ಮಾಡಿದಾಗ ಏನಾಗುತ್ತೆ? ನಿಮ್ಮ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ವೇವ್ಸ್ ಗಳಲ್ಲಿ ಪರಿವರ್ತನೆ ಆಗುತ್ತೆ. ಅವಾಗ ನಿಮ್ಗೆ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ, ಶಾಂತಿಯಿಂದ ಇರೋದು, ಸಮಾಧಾನದಿಂದ ಇರೋದು, ಕ್ಷಮಿಸೋದು, ಬಿಟ್ಟು ಹಾಕೋದು. ಇದು ಆಟೋಮೆಟಿಕ್ ಸಿಸ್ಟಮ್ ನಲ್ಲೇ ಬರುತ್ತೆ ನಿಮ್ಗೆ, ತನ್ನಿಂದ ತಾನೇ ಬರುತ್ತೆ. ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಕಲಿಬೇಕು. ಇದು ಮೊದಲ ತತ್ವ. ಓಕೆ, ಎರಡನೇ ತತ್ವ ಬರೀರಿ ನೆಕ್ಸ್ಟ್. ಮೇಡಮ್ ಇದಂತೂ ಭಯಂಕರ ಇದೆ. ಎರಡನೇದು ಏನಿದೆ? ಎರಡನೇದು ಸರಳ ಇದೆ. ಎರಡನೇದು ಬರೀರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಯಾವಾಗ್ಲೂ ನೆನ್ಪಿಡ್ರಿ, ಈ ಚಿಂತೆ ಅನ್ನುವಂತ ಶಬ್ದ ಇದೆ ನೋಡ್ರಿ, ಇದು ಕೇವಲ ಮನುಷ್ಯನಿಗಷ್ಟೇ ಇದೆ ಅಂತ ತಿಳ್ಕೊಬೇಡ್ರಿ. ಸಕಲ ಚರಾಚರ ಜೀವರಾಶಿಗಳಿಗೂ ಚಿಂತೆ ಇದೆ. ಒಂದು ಇರುವೆ ಇದೆ ಅಂದ್ರೆ ಅದಕ್ಕೂ ಚಿಂತೆ ಇದೆ. ಬೇಸಿಗೆಯಲ್ಲಿ ಆಹಾರ ಸಂಗ್ರಹಣೆ ಮಾಡುತ್ತೆ, ಮಳೆಗಾಲದಲ್ಲಿ ಹೊರಗ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಪಕ್ಷಿಗಳು ಗೂಡ್ ಕಟ್ಟುತ್ತೆ. ಹಾಗಾದ್ರೆ ನಾವು ಮನುಷ್ಯರಿದ್ದೀವಿ, ನಮಗೂ ಇರುತ್ತಲ್ಲ ಚಿಂತೆ. ಆದ್ರ ಚಿಂತೆ ಯಾವಾಗ್ಲೂ ಚಿತೆಗೆ ಸಮ ಆಗಿರುತ್ತೆ. ಹಾಗಾಗಿ ನೀವ್ ಏನ್ ಚಿಂತೆ ಮಾಡ್ತೀರಿ, ಅವಾಗ ನಿಮ್ಮ ವೈಬ್ರೇಷನ್ ಇದೆ ನೋಡ್ರಿ, ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೆನ್ಪಿಡ್ರಿ, ಚಿಂತೆ ಬಂದಾಗ ಏನ್ ಮಾಡ್ಬೇಕಂದ್ರ ಅಲ್ಲಿ ಮೇಲೊಬ್ಬ ಇದ್ದಾನೆ. ಇಲ್ಲಿ ತನಕ ಕರ್ಕೊಂಡ್ ತಂದನವನು, ಮುಂದೇನು ಮಾಡ್ತಾನೆ, ವ್ಯವಸ್ಥೆ ಮಾಡ್ಬೋದಲ್ಲ ಅವನು. ಯಾರ್ಯಾರಿಗೆ ವಿಶ್ವಾಸ ಇದೆ ಪರಮಾತ್ಮ ಏನಾದ್ರೂ ದಾರಿ ತೋರಿಸ್ತಾನೆ. ನಮ್ದಂತೂ ಹಂಗೆ ನೋಡ್ರಿ. ನಮ್ಮಲ್ಲಿ ನಿಮ್ಗೆ ಹೇಳ್ತೀನಿ, ನಮ್ದು ನಾವು ಟ್ರಸ್ಟ್ ನಡೆಸ್ತಾ ಇರ್ತೀವಿ. ಕೆಲವೊಂದ್ಸಲ ನಮ್ ಪರಿಸ್ಥಿತಿ ಹೆಂಗ್ ಬರುತ್ತೆ ಅಂದ್ರೆ, ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಸೋಷಿಯಲ್ ವರ್ಕ್ ಮಾಡ್ತಾ ಇರ್ತೀವಿ. ಒಂದೊಂದ್ಸಲ ಒಂದೊಂದ್ ತಿಂಗಳಲ್ಲಿ 3-4 ಪ್ರೋಗ್ರಾಮ್ಸ್ ಗಳನ್ನ ನಾವು ಮಾಡುವಂತ ಸಂದರ್ಭ ಬರುತ್ತೆ. ಅವಾಗ ಪೂರ್ತಿ ಅಕೌಂಟ್ ನಿಲ್ ಬ್ಯಾಲೆನ್ಸ್ ಬಂದ್ಬಿಡ್ತೀವಿ ನಾವು. ಏನೇನು ಇರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಅದು ಅಕೌಂಟ್ ಅಲ್ಲಿ 1,000 ಆದ್ರೂ ಅಷ್ಟು ಇರೋದಿಲ್ಲ ಕೆಲವೊಂದ್ಸಲ. ನಮ್ ಟೀಮ್ನವ್ರು ಹೇಳ್ತಾರೆ, ಮೇಡಮ್ ಹೆಂಗ್ ಮಾಡ್ಬೇಕು, ಎಲ್ಲರೂ ಸ್ಯಾಲ್ರಿ ಕೊಡ್ಬೇಕು, ಆಫೀಸ್ ಮಾಡ್ಬೇಕು, ಫೇಸ್ಬುಕ್ ಕಳಿಸ್ಬೇಕು. ನಾನಂತೀನಿ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ಇದ್ದವ್ರು ತಾನೇ ಕೊಡ್ತಾರ. ಒಂದೇ ಶಬ್ದ, ಯಾರ ಹತ್ರ ಇದೆ ಅವ್ರು ಕೊಡ್ತಾರ.
ಒಂದು ಕೋರ್ಸ್ ಅನ್ನ ಯಾವ್ದಾದ್ರು ಲಾಂಚ್ ಮಾಡ್ತೀವಿ ತಕ್ಷಣಕ್ಕೆ ಮತ್ತೆ ನಮ್ಮಲ್ಲಿ ಎಲ್ಲಾ ಕಡೆಯಿಂದ ಹೊರಗ್ ಬರುತ್ತೆ. ಹಾಗಾಗಿ ನೆನ್ಪಿಡ್ರಿ, ಚಿಂತೆ ಮಾಡೋದ್ರಿಂದ ಯಾವತ್ತೂ ಯಾವುದೇ ಸಮಸ್ಯೆ ಪರಿಹಾರ ಸಿಗೋದಿಲ್ಲ. ನೀವೆಷ್ಟು ನಿಶ್ಚಿಂತ ಇರ್ತೀರಿ, ಎಷ್ಟು ನಿರ್ಭಯವಾಗಿರ್ತೀರಿ, ಎಷ್ಟು ಆ ಪರಮಾತ್ಮನ ಮೇಲೆ ನಂಬಿಕೆ ಇಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಗೆ ಸಪೋರ್ಟ್ ಸಿಗುತ್ತೆ. ನೆನ್ಪಿಡ್ರಿ. ಹಾಗಾಗಿ ಚಿಂತೆ ಮಾಡೋದ್ ಬಿಡ್ರಿ, ಅವನ್ ಇದ್ದಾನಂತ ಯೋಚನೆ ಮಾಡ್ರಷ್ಟೇ. ಆ ನಂತರ ಎಲ್ಲಾನು ಸರಿ ಹೋಗುತ್ತೆ. 2ನೇ ತತ್ವ ಈಸಿ ಇದೆ. ಯಾರ್ಯಾರಿಗೆ ಸರಳ ಅನಿಸುತ್ತೆ? ಯಾರ್ಯಾರಿದ್ದೀರಿ ಮನಸ್ಸಿನಿಂದ ಹೇಳ್ರಿ, ಇವತ್ತಿನಿಂದ ಚಿಂತೆ ಮಾಡೋದ್ ಬೇಡ, ಆಗಿದ್ದ ಆಗಿತ್ತು ಆಗುತ್ತೆ. ನೋಡ್ರಿ, ನಮ್ದು ಜೀವನ ಇದೆ, ನಮ್ದು ಹೋರಾಟ ಇದೆ, ಮುಂದೇನು ಹಿಂಗೆ ಏನಾದ್ರೂ ಆಗುತ್ತೆ, ಪರಿವರ್ತನೆ ಬರ್ತಾ ಇರುತ್ತೆ. ಇವತ್ತಿದ್ದಿನ್ ನಾಳೆ ಇರೋದಿಲ್ಲ, ನಾಳೆದ್ದು ನಾಡಿದ್ದು ಇರೋದಿಲ್ಲ, ನಡೀತಾ ಇರುತ್ತೆ. ಹಾಗಾಗಿ ನಾವು ಚಿಂತೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರ ನಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಕಡಿಮೆ ಆಗುತ್ತೆ. ಮತ್ತೆ ಚಿಂತೆ ಮಾಡೋ ವ್ಯಕ್ತಿಗೆ ಬ್ರಹ್ಮಾಂಡ ಸಪೋರ್ಟ್ ಮಾಡೋದಿಲ್ಲ, ನೆನ್ಪಿಡ್ರಿ ನೀವು. ದುಃಖಿಗೆ ದುಃಖಿನೇ ಸಹಾಯ ಮಾಡ್ತಾನಂತ ಬರೀ ದುಃಖಿಗಳಿಗೆ ಬ್ರಹ್ಮಾಂಡ ನಿಮ್ ಜೊತೆ ಕಳಿಸುತ್ತೆ, ಒಳ್ಳೆಯವ್ರು ನಿಮ್ ಜೊತೆ ಕನೆಕ್ಟ್ ಆಗೋದಿಲ್ಲ, ನೆನ್ಪ್ ಮಾಡ್ಕೋರಿ. ಹಾಗಾಗಿ ಟೆನ್ಷನ್ ತಗೊಳ್ಳೋದು, ಚಿಂತೆ ಮಾಡೋದಿದೆ ನೋಡ್ರಿ, ಅದು ಇವತ್ತಿಗೆ ಇಲ್ಲೇ ಬಿಟ್ಟಾಕ್ರಿ. 2ನೇ ತತ್ವ. ಅದಾದ ನಂತರ 3ನೇ ತತ್ವ ಬರೀರಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯ ಅಂದ್ರೆ ನನ್ನ ಡ್ಯೂಟಿ. ನಾನು ಹೌಸ್ ವೈಫ್ ಇದ್ದೀನಿ, ಏನು ಮಾಡೋದಿಲ್ಲ ಅಂದ್ರೆ ಅದು ನನ್ನ ಡ್ಯೂಟಿನೇ. ಸೊ ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಸಲ ಏನಾಗಿದೆ ಅಂದ್ರ ನಾವು ಮಾಡೋ ಕರ್ತವ್ಯ ಇದೆ ನೋಡ್ರಿ, ಅದು ನಮ್ಗೆ ಇಷ್ಟ ಇಲ್ಲ. ಯಾರ್ಯಾರಿಗೆ ಇದು ಫೀಲಿಂಗ್ ಇದೆ? ನಾನ್ ಮಾಡ್ಬೇಕಂದಿದ್ದ ಒಂದು, ಬಟ್ ಅದು ಆಗ್ಲಿಲ್ಲ ನನ್ನ ಜೀವನದಲ್ಲಿ. ಅಂದ್ಕೊಂಡಿದ್ ಗುರಿಯನ್ನ ನಾನು ಸಾಧಿಸ್ಲಿಲ್ಲ ಅನ್ನೋರು ಹಿಂಗ್ ಕೈ ಮಾಡ್ರಿ. ನಾನೇನೋ ಸಾಧಿಸ್ಬೇಕಂದಿದ್ದ, ಬಟ್ ಅದು ಆಗ್ಲಿಲ್ಲ. ಆದ್ರೆ ಆ ಜಾಗಕ್ಕ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿನಿ, ಏನಿದೆ ಅದ್ರ ಜೊತೆಗೆ ನಾನು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ನೆನ್ಪಿಡ್ರಿ, ಇವತ್ ಏನಿದೆ ಯಾವ್ದು ಹೊಂದಾಣಿಕೆ ಮಾಡ್ಕೊಂಡಿರ್ ನೋಡ್ರಿ, ಅದೇ ನಮ್ ಮನಿ ನಡೆಸ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ, ನಮ್ ಕನಸುಗಳೆಲ್ಲ ನನ್ಸ್ ಮಾಡೋದಕ್ಕೆ ಆ ಕಂಪ್ನಿ ಅಥವಾ ಜಾಬ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಅದಕ್ಕೆ ನಿಷ್ಠೆ ತೋರೋದ್ ನಮ್ ಕರ್ತವ್ಯ ಇದೇನ ಇಲ್ಲ ಹೇಳ್ರಿ. ಈಗ ನಾನು ನಿಮ್ ಎದುರಿಗೆ ಕುಂತೀನಿ, ನನ್ ಕರ್ತವ್ಯ ಇದೆ ನಿಮ್ಗೆ ಕ್ಲಾಸ್ ಮಾಡಿಸೋದು. ನಾನ್ ನನ್ ಕರ್ತವ್ಯ ಕರೆಕ್ಟ್ ಮಾಡ್ತೀನಿ, ಅದು ಏನಾದ್ರೂ ಆಗ್ಲಿ, ಹೆಂಗಾದ್ರೂ. ಮತ್ತೆ ನಮ್ಮಲ್ಲಿ ಯಾವ್ದು ಸ್ವಾರ್ಥ ಇಲ್ಲ. ಸ್ವಾರ್ಥ ಯಾಕಿಲ್ಲ ಅಂದ್ರ, ನಾನ್ ಹೇಳೋದ್ ಮಾತ್ರ ನನ್ ಕೆಲ್ಸ ಇದೆ, ಉಳಿದಿದ್ ಬ್ರಹ್ಮಾಂಡದ ಕೆಲ್ಸ ಇದೆ, ನಿಮ್ಮ ಕೆಲ್ಸ ಇದೆ. ನೀವೇನ್ ಪರಿವರ್ತನೆ ಆಗ್ಬೇಕಂತ ಯೋಚನೆ ಮಾಡ್ತೀರಿ, ಆಗ್ತೀರಿ. ಈಗ ಎಷ್ಟ್ ಹೇಳಿದ್ರು ಆಗೋದಿಲ್ಲ ಅಂದ್ರೆ ನನ್ ಕರ್ತವ್ಯ ಅಂತೂ ನಾನ್ ಮಾಡಿ, ನನ್ ಪುಣ್ಯ ಖಾತಾ ಅಂತೂ ನನ್ ಜಮಾ ಮಾಡ್ಲತ್ತೀನಿ, ಇದಂತೂ ನನ್ ಕನ್ಫರ್ಮ್ ಇದೆ. ಹಾಗಾಗಿ ನೆನ್ಪಿಡ್ರಿ, ನಿಮ್ಮ ಕರ್ತವ್ಯವನ್ನ ನೀವು ನಿಷ್ಠೆಯಿಂದ ಮಾಡಿದ್ರ ಬ್ರಹ್ಮಾಂಡ ನಿಮ್ಗೆ ಹೊಸ ಹೊಸ ಅವಕಾಶಗಳು ಕೊಡುತ್ತೆ. ಫೈನಾನ್ಸಿಯಲ್ ಗ್ರೋತ್ ಆಗೋದಕ್ಕೆ ಶುರು ಆಗ್ತೀರಿ. ನೀವು ನೋಡಿರ್ಬೇಕಾದ್ರೆ ನಿಮ್ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ. ಅದರ ನಂತರ ಲಾಸ್ಟ್ 4ನೇದ್ ಬರ್ಕೋರಿ. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಸೊ ನಮ್ಮಲ್ಲಿ ಏನಾಗಿದೆ, ಫೇಸ್ಬುಕ್ ಅಲ್ಲಿ ನನ್ನ ಹತ್ರ 5,000 ಫಾಲೋವರ್ಸ್ ಇದ್ದಾರೆ, ಅದ್ರಾಗು ಇನ್ಸ್ಟಾದಲ್ಲಿ ಒಂದಿಷ್ಟು ಇದ್ದಾರೆ, ವಾಟ್ಸಪ್ ನಾಗ 100 ಗ್ರೂಪ್ ಇವೆ, ಎಲ್ಲಾನು ಇದೆ. ತಕ್ಷಣಕ್ಕೆ ನನಗ್ ಸಮಸ್ಯೆ ಆದ್ರ ನನ್ನ ಮನೆ ಅಕ್ಕಪಕ್ಕದವ್ರು ಎಷ್ಟು ಬೇಗ ಬರ್ತಾರ ನೋಡ್ರಿ, ಯಾರು ಬರುವುದಿಲ್ಲ. ನೆನ್ಪಿಡ್ರಿ ನಿಮ್ಮ. ಈಗ ನಾನ್ ಎದುರಿಗಿದ್ದೀನಿ, ನಮ್ಮ ಮನೆಯವ್ರು ಕೋರ್ಟ್ ಡ್ಯೂಟಿ ಮಾಡ್ತಾರ, ಪೊಲೀಸ್ ಡಿಪಾರ್ಟ್ಮೆಂಟ್. ಅಚಾನಕ್ ಆಗಿ ಏನಾದ್ರೂ ತಕ್ಷಣಕ್ಕೆ ಕಾಲ್ ಮಾಡಿದ್ರ ಅವ್ರು 12 ಕಿಲೋಮೀಟರ್ಲಿಂದ ನೌಬಾದ್ ತನಕ ಬರೋದಕ್ಕೆ ಮಿನಿಮಮ್ 15 ನಿಮಿಷ ಬೇಕವ್ರಿಗೆ. ಆದ್ರೆ ನನ್ ಪಕ್ಕದ ಮನೆಯವ್ರು ಇದಾರ ನೋಡ್ರಿ, ಒಂದ್ ಕಾಲ್ ಮಾಡಿದ್ರೆ ಸಾಕು 10 ಸೆಕೆಂಡ್ ಒಳಗೆ ನನ್ ಗೇಟ್ ನೋಡಕ್ ಬರ್ತಾರ. ಹಾಗಾದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ಅಕ್ಕಪಕ್ಕದವ್ರು. ಆದ್ರೆ ನಮ್ ಪ್ರಾಬ್ಲಮ್ ಏನಾಗಿದೆ, ಕಂಪೌಂಡ್ ಪ್ರಾಬ್ಲಮ್ ಇದೆ ನಮ್ದು. ಯಾರ್ ಮನೆ ಬೇಗ ಕಟ್ಟ್ಯಾರ ನೋಡ್ರಿ, 1 ಫೀಟ್ ತಗೊಂಡಾರ, ಅವರು ಸುಮ್ಮಿರಂಗಿಲ್ಲ. ಮೊದ್ಲು ಕಟ್ಟಿನವ್ರ ಜೀವ ಹಂಗೆ ಇರುತ್ತೆ, ಖಾಲಿ ಕಾಣಿಸ್ತದ ನೋಡ್ರಿ, 1 ಫೀಟ್ ಎಲ್ಲಾರ್ದು 1 ಫೀಟ್ ತಗೊಂಡ್ ಕಂಪೌಂಡ್ ಮಾಡಿಡ್ತಾರ ಅವ್ರು. ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ, ಕಂಪೌಂಡ್ ಪ್ರಾಬ್ಲಮ್ ಇದ್ರು ಸ್ವಲ್ಪ ಹಿಂಗ್ ಕೈ ಮಾಡಿ. ಸ್ವಂತ ಮನೆಯವ್ರಿಗೆ ಗೊತ್ತಿದೆ ಅದ್ರ ಪರಿಸ್ಥಿತಿ. ಆ ಇರೋ 1 ಫೀಟ್ ಸಲುವಾಗಿ ಲೈಫ್ ಟೈಮ್ ಜಂಗಿ ಕುಸ್ತಿ ನಡೀತದ ನಮ್ದು ಅವ್ರ ಸರಿ. ಸುಮ್ನೆ ಜಗಳ, ಕಿರಿಕಿರಿ, ಟೆನ್ಷನ್, ಯಾವ್ದಕ್ ಹೋಗೋದಿಲ್ಲ, ಬರೋದಿಲ್ಲ. ನೆನ್ಪಿಡ್ರಿ, ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಂದ್ರು ನಿಮ್ಮ ಹೃದಯ ಎಷ್ಟು ವಿಶಾಲ ಇದೆ ಅಂತ ನೋಡುತ್ತೆ. ಹಾಗಾಗಿ ಕ್ಷಮಿಸೋದನ್ನ ಕಲೀರಿ. ನೀವ್ ಎಷ್ಟೆಷ್ಟು ಕ್ಷಮಿಸ್ತೀರಿ ನೋಡ್ರಿ, ಅಷ್ಟಷ್ಟು ಬೇಗ ಬ್ರಹ್ಮಾಂಡ ಜೊತೆಗೆ ಕನೆಕ್ಟ್ ಆಗ್ತೀವಿ. ಹಾಗಾಗಿ ಈ ಸ್ವಭಾವ ಇದೆ ನೋಡ್ರಿ, ಇದನ್ನ ಪರಿವರ್ತನೆ ಯಾರ್ ಮಾಡ್ಕೊಳ್ತೀರಿ ಅವರಿಗೆ
ರೇಖಿ ಬ್ರಹ್ಮಾಂಡ ಏನ್ ಮಾಡುತ್ತೆ, ಒಲಿಯುತ್ತೆ. ಈಗ ಹೇಳ್ರಿ 5 ತತ್ವಗಳು ಈಸಿ ಇವೆನಾ? ಈಸಿ ಇದ್ದವರೆಲ್ಲ ಹಿಂಗ್ ಮಾಡ್ರಿ, ಸ್ವಲ್ಪ ಮುಖದ ಮೇಲೆ ಸ್ಮೈಲ್ ಮಾಡ್ರಿ. ನನಗೆ ನಿಮ್ಗೆ ಹೇಳ್ತೀನಿ ನೋಡ್ರಿ, ನಮ್ ಬೀದರ್ ಭಾಷೆದಾಗ ಒಂದಿದೆ, ಕರೆಂಟ್ ಹೊಡೆದಿನ ಕಾಗಿ ಅಂತೀವ್ ನಾವ್. ಹಿಂಗ್ ಸೀರಿಯಸ್ ಆಗಿ ಕೂಡ್ತಾರ, ಎಲ್ಲಾ ದೇಶ ನಾವೇ ನಡ್ಸ್ಲತ್ತೀವಿ. ಗೊತ್ತಲ್ಲ, ಕರೆಂಟ್ ಹೊಡೆದಿನ ಕಾಗಿ ಅಂದ್ರೆ ಅಲ್ಲೇ ಜೋಗ್ ಬಿಡ್ದಿರ್ತದ, ಅದು ತುಗಾಡ್ತಿರ್ತದ ಅದು. ಹಂಗ್ ಲೈಫ್ ನಾಗ ಹಂಗ ಆಗ್ಬೇಡ್ರಿ ನೀವು. ಇರುವ ಒಂದು ಜೀವನ ಇದೆ ನೋಡ್ರಿ, ಅದನ್ನ ಅನುಭವಿಸೋದಕ್ಕೆ ಕಲೀರಿ, ಆನಂದಿಸೋದಕ್ಕೆ ಕಲೀರಿ. ಪುನಃ ಪುನಃ ಮನುಷ್ಯರಾಗಿ ಹುಡ್ತೀವಂತ ಏನ್ ಗ್ಯಾರಂಟಿ ಕಾರ್ಡ್ ಇಲ್ಲ ನೋಡ್ರಿ, ನೆನ್ಪಿಡ್ರಿ. ಗ್ಯಾರಂಟಿ ಕಾರ್ಡ್, ವಾರಂಟಿ ಕಾರ್ಡ್ ಯಾವ್ದು ಇಲ್ಲ, ನೋ ಕಾರ್ಡ್ ಏನಿಲ್ಲ. ಇರೋ ಬದುಕಿದೆ ನೋಡ್ರಿ, ಒಂದೊಂದು ಉಸಿರಿದೆ ನೋಡ್ರಿ, ಆ ಉಸಿರಿಗೆ ಬೆಲೆ ಇದೆ. ಅದಕ್ಕೆ ನೀವು ಬೆಲೆ ಕೊಡೋದಕ್ಕೆ ಕಲೀರಿ, ಯಾವಾಗ್ಲೂ ಖುಷಿಯಾಗಿರೋದಕ್ಕೆ ಕಲೀರಿ, ನಗ್ನಗ್ತಾ ಇರೋದಕ್ಕೆ ಕಲೀರಿ. ಈ ಸಮಸ್ಯೆ ಬಂದಿದೆ ಅಂದ ತಕ್ಷಣಕ್ಕೆ ನಾನು ಸೀರಿಯಸ್ ಆದ್ರೆ ಅದಕ್ಕೇನ್ ಪರಿಹಾರ ಸಿಗುತ್ತಾ? ಸಿಗೋದಿಲ್ಲ. ಸಿಗುವಂತ ಸಮಯ ಬಂದ್ರೆ ಸಿಗುತ್ತೆ. ಜೀವನ ಅಂದ್ರೆ ಸಂಘರ್ಷ ಇದೆ, ಹೋರಾಟ ಇದೆ, ಇವೆಲ್ಲವೂ ಬರೋದೆ. ಹತಾಶೆ ಇದೆ, ನಿರಾಶೆ ಇದೆ, ದುಃಖ ದುಮ್ಮಾನಗಳು ಇದ್ದೇ ಇರುತ್ತೆ. ಈಗ ನನ್ನ ಎದುರಿಗೆ ನೀವು 82 ಮೆಂಬರ್ಸ್ ಇದ್ದೀರಿ. 4ನೇ ತತ್ವ ಹೇಳಿನಲ್ಲ, ಹಾ 5ನೇದ್ ಬರ್ಕೋರಿ, 4ನೇದ್ ಹೇಳಿನಿ, ಇನ್ನೊಂದ್ ಬರೀರಿ, ಲಾಸ್ಟ್ ಒಂದ್ ಬರೀರಿ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು, ಗ್ರಾಟಿಟ್ಯೂಡ್. ನನ್ನ ಹತ್ರ ಏನಿದೆ ನೋಡ್ರಿ, ಅದಕ್ಕೆ ನಾನು ಏನ್ ಮಾಡ್ಬೇಕು? ಥ್ಯಾಂಕ್ ಯು ಹೇಳ್ಬೇಕು. ನಾವು ಬಾಳ ಸಲ ಏನ್ ಮಾಡ್ತೀವಿ, ನನ್ನ ಹತ್ರ ಏನಿಲ್ಲ ನೋಡ್ರಿ, ಅದು ತಲೆ ಕೆಡ್ಸ್ಕೊತೀವಿ. ಏನಿದೆ ನೋಡ್ರಿ ಅದನ್ನ ಯೋಚನೆ ಮಾಡಿ. ಹಿಂಗ್ ಗೊತ್ತಿಲ್ಲ, ನಮ್ ದೇಶದ 2 ಕೋಟಿ ಜನರಿಗೆ 2 ಕಣ್ಗಳಿಲ್ಲ. ಈ ಸುಂದರವಾದ ಜಗತ್ತು ಹೆಂಗಿದೆ ಅಂತ ಅವ್ರಿಗೆ ಕೇಳ್ರಿ, ಅವ್ರಿಗೆ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂತಾರೆ, ಕತ್ಲೆ ಇದೆ. ನಾವು ನಮ್ಮ ಬರೀ ಕಣ್ಣುಗಳು 1 ಲಕ್ಷ ಕಲರ್ಸ್ ಗಳನ್ನ ಗುರುತಿಸುತ್ತೆ, ಅಷ್ಟು ಅದ್ಭುತ ಕಣ್ಗಳು ನಮ್ಗೆ ಪರಮಾತ್ಮ ಕೊಟ್ಟಿದ್ದಾನೆ. ಹಾಗಾಗಿ ನಾನು ನನ್ನ ಹತ್ರ ಏನಿದೆ ನೋಡ್ರಿ, ಅದಕ್ಕಾಗಿ ನಾನು ಏನ್ ಮಾಡ್ಬೇಕು? ಗ್ರಾಟಿಟ್ಯೂಡ್, ಧನ್ಯತಾ ಭಾವವನ್ನ ಹೇಳ್ಬೇಕು. ಹಾಗಾಗಿ 5 ತತ್ವಗಳು ನಾಳೆ ಎಲ್ಲರೂ ರೆಡಿಯಾಗಿಟ್ಕೊಳ್ರಿ. ಮತ್ತೆ ಸಮಯಕ್ಕೆ ಸರಿಯಾಗಿ 9:45ಕ್ಕೆ ನಿಮ್ಗೆ ಲಿಂಕ್ ಬರುತ್ತೆ, ಜೊತೆಗೆ ಓಂಕಾರ ಇರುತ್ತೆ. ಮತ್ತೆ 2 hours ನೀವು ಪೂರ್ತಿ ಸಮಯ ಇದ್ರೆ ಮಾತ್ರ ಜಾಯಿನ್ ಆಗ್ರಿ ನಾಳೆ. ಓಕೆನಾ? ವೈಟ್ ಡ್ರೆಸ್ ಕಂಪಲ್ಸರಿ, ಓಂಕಾರ ಮಾಡ್ಬೇಕು, ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕಿ. ನೀವು ಒಂಥರ ನೋಡ್ರಿ, ರೇಖಿ ಮಾಸ್ಟರ್ಸ್ ಆಗೋರು ಇದ್ದೀರಿ ನೀವು. ಮಾಸ್ಟರ್ಸ್ ಹೆಂಗಿರ್ತಾರೆ ಹೇಳ್ರಿ? ಎಲ್ಲಾ ಪೂರಾ ಭೂಮಿ ಎಲ್ಲ ನನ್ ತಲೆ ಮೇಲೆ ಬಿದ್ದದ, ಆಕಾಶ ಎಲ್ಲ ನನ್ನ ತಲೆ ಮೇಲೆ ಬಿದ್ದದ, ಹಿಂಗ್ ಕುಂತ್ರಿ ಹೆಂಗ್ ದೀಕ್ಷೆ ಆಗುತ್ತೆ? ಆಗೋದಿಲ್ಲ. ಬಹಳ ಹ್ಯಾಪಿನೆಸ್ ಇರ್ಲಿ, ನಿಮ್ಗೆ ಗೊತ್ತಿರ್ಲಿ, ಅದು ಒಂದು ಸಂಭ್ರಮ. ದೀಕ್ಷೆ ಅನ್ನೋದು ಒಂದು ಸಂಭ್ರಮ, ಒಂದು ಸಮಾರಂಭ, ಪ್ರೋಗ್ರಾಮ್ ಅದು ಒಂದು. ಹಾಗಾಗಿ ಅದನ್ನ ಸಂಪೂರ್ಣ ಬಹಳ ಖುಷಿಯಿಂದ ನೀವು ಇದನ್ನ ಪರಿಪೂರ್ಣಗೊಳಿಸ್ತೀರಿ ಅಂತ ಹೇಳಿ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನ. ಹಾ, ಇಲ್ಲ ಮಿಕ್ಸ್ ಇದ್ದೂರು ನಡೆಯುತ್ತೆ, ಬಟ್ ವೈಟ್ ಇರ್ಬೇಕು. ಡಿಮ್ ಕಲರ್ ಅಂತೀವಿ ನೋಡಿ ಬೀದರ್ ಕಡೆ, ನೀವೇನಂತೀರಿ? ಲೈಟ್ ಕಲರ್. ಪೂರ್ತಿ ವೈಟ್ ಹಾಕೊಂಡು ಹೋಗಿ ಮಠದಾಗ ಏನ್ ಕೂಡೋದ್ ಬೇಕಾಗಿಲ್ಲ, ಬಟ್ ವೈಟ್ ಟ್ರೈ ಮಾಡಿ, ಆದಷ್ಟು ವೈಟ್ ಇರಲ್ಲ. ಗೊತ್ತಾಯ್ತಾ? ಹಾ, ಪ್ರಯತ್ನ ಅಂತೂ ನಿಮ್ ಕಡೆಯಿಂದ ಮಾಡ್ರಿ. ಇಲ್ಲ ಅಂದ್ರೆ ಆದಷ್ಟು ಲೈಟ್ ಕಲರ್ ಇರುತ್ತೆ ನೋಡ್ರಿ, ಆ ಲೈಟ್ ಕಲರ್ ಅನ್ನ ನೀವ್ ಯೂಸ್ ಮಾಡ್ಬೇಕು. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಮತ್ತೆ ಬೆಳಗ್ಗೆ ನಡೆಯುತ್ತೆ, ಸಿಗೋಣ. ಥ್ಯಾಂಕ್ ಯು, ಬಾಯ್.